ಕರ್ಣ ವಿಜಯದಿಂದ ಕಲಿತನ ಮಿನ್ನುಂಟೆ ಅಂತ. ಅಂದ್ರೆ ಶೂರತನ, ಇಂದ್ರಿಯಗಳನ್ನ ಗೆದ್ದುವುದಕ್ಕಿಂತ ಶೂರತನ ಮತ್ತೆ ಯಾವುದೂ ಇಲ್ಲ ಅಂತ. 5 ಇಂದ್ರಿಯಗಳನ್ನ ಗೆದ್ದವ ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಕಣ್ಣಿನ ರೂಪ, ಕಿವಿಯ ಗಾಯನ, ನಾಲಿಗೆಯ ರುಚಿ, ಮೂಗಿನ ವಾಸನೆ, ಚರ್ಮದ ಸ್ಪರ್ಶ, ಇವನ್ನೆಲ್ಲ ಗೆದಿಬೇಕಾತಂತಂದ್ರೆ ನಿರಂತರ ಸಾಧ್ಯ ಅಂತ ಹೇಳ್ಯಾರ. ಎಲ್ಲರಿಗೂ ಸಾಧ್ಯ ಐತಿ. ನಾವು ಅದಕ್ಕೆ ಅಜ್ಞಾನದಿಂದ ಅದರ ವ್ಯಾಮೋಹಕ್ಕೆ ಬಿದ್ದುಬಿಟ್ಟು ಗೊತ್ತಿಲ್ಲದಕ್ಕೆ. ನಿಜದ ತಿಳುವಳಿಕೆ ಯಾವಾಗ ಆಕತಿ ಅವಾಗ ಇದ್ರ ಬ್ಯಾಗಿನ ಆಸಕ್ತಿ ಎಲ್ಲ ಹೋಗ್ತತಿ. ಅಜ್ಞಾನದಿಂದ ಮತ್ತೆ ಅದರಾಗ ಬೀಳ್ತೇವೆ ನಾವು. ಅದಕ್ಕೆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಿರಂತರ ಪ್ರಯತ್ನ ಬೇಕು. ಎಡೆಬಿಡದೆ ಅಭ್ಯಾಸ ಮಾಡಿದಾಗ ನಮ್ಮ ಬಗ್ಗೆ ಇದ್ದ ಜ್ಞಾನ ದೂರ ಆಕತಿ. ಅವಾಗ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಕಡಿಮೆ ಆಕತಿ. ಇಂದ್ರಿಯಗಳ ಸಂಪರ್ಕ ಹೋಗದ ಆಶಯ ಕಡಿಮೆ. ಪ್ರಯತ್ನ ಮಾಡಬೇಕೈತಿ. ನಾವು ಇದಕ್ಕೊಂದಿಟ್ಟ ಕೇಳಿದವ್ರು ಮತ್ತು ಅದ್ರಾಗ ಬೀಳ್ತೀವಿ. ಎದ್ರು ಬಿದ್ರು ಅದರಾಗ ನಿಂದ ಎಲ್ಲಿ ಹೋಗ್ಬೇಕು. ಅವ ಮಾತು, ಅದ ಸುದ್ದಿ, ಅದ್ರಾಗ ಅದ ಸಂಘ. ನಾವೆಲ್ಲ ಕೇಳೇವ ಅನ್ನೋದು ಮತ್ತು ಅದ್ರಾಗ ಬರೋದು. ಎಡೆಬಿಡದೆ ಒಳಗೆ ಅಭ್ಯಾಸ ನಡೆದ್ರೆ ಆಕೈತೆ. ಇಂದ್ರಿಯಗಳನ್ನು ಗೆದಿಬೇಕಾತಂದ್ರೆ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡಿಬೇಕು. ಒಳಗೆ ಏನು ನಡ್ದೈತಿ ಅನ್ನೋದು ನಿನಗೆ ಗೊತ್ತು, ಮಂದಿಗೇನು ಗೊತ್ತಾಗತ್ತೆ. ಇವಲ್ಲಿ ಅಲ್ಲೇ ಅದನಪ್ಪ ಅನ್ನೋರಂಗೆ ತಗೋತೀವಿ. ಒಳಗೆ ಏನು ನಡ್ದೈತಿ, ಜನರೇನು ಬಲ್ಲರು ಒಳಗಾಗು ಕೃತ್ಯವನ್ನು. ಮನವರಿಯದ ಕಳ್ಳತನವಿಲ್ಲವಲ್ಲ. ಮನಸ್ಸಿನಾಗಿ ನೀ ಏನು ಮಾಡ್ತೇನೆ. ಅದಕ್ಕೆ ಚಿತ್ರಗುಪ್ತರು ಅಂದರು, ಮರವಿ ಚಿತ್ರಗುಪ್ತರಿಗೆ, ನೀ ಏನೇನು ಮಾಡಿರ್ತೀವಿ ಅದೆಲ್ಲ ದಾಖಲಾತಿ ಇರ್ತತಿ. ನೀ ತಿಳ್ಕೊಂಡು ನಾ ಮಂದಿಗೆ ಸುದ್ದುಳ ಮಾಡಕ್ಕೆ ಹೋಗಿ ನಾಡು ಎಲ್ಲ ಹೊಡೆಯಲ್ಲ ಅಂತ. ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಯಾರು ಕಂಡೇಲಿ ಬಿಡೋದಂತಿತ್ತಂತ. ತಾನ ಪ್ರಕಟ ಯಾರಿಗೆ ಗೊತ್ತಿಲ್ದಂಗೆ ತಾನ ಅದು ರೆಕಾರ್ಡ್ ಇರ್ತೈತಿ. ಅದರ ಫಲ ನೀನು ಉಳ್ಬೇಕಾಗ್ತೈತಿ. ನಾವು ನಮ್ಮ ಸ್ಥಿತಿಗತಿಗಳಿಗೆ ನಾವು ಮಾಡಿದ ಕರ್ಮ ಅದನ್ನು ಒಂದು ಕೂದಲಿಳಿಸುವುದ ಬದಲು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಭಾಳ ಎಚ್ಚರದಿಂದ ನಾವು ಇರಬೇಕು. ಸಾಮಾನ್ಯ ಜನರಿಗೆ ಸಾಧ್ಯನೇ ಇಲ್ಲ. ಕಠಿಣ ಸಾಧ್ಯ. ಅಸಾಧ್ಯ ಅನ್ನೋದಿಲ್ಲ, ಆದ್ರೆ ಸಾಧ್ಯ ಅದ, ಕಠಿಣ ಸಾಧ್ಯ. ಇಂದ್ರಿಯಗಳನ್ನು ಗೆದಿಬೇಕಾತಂದ್ರೆ ಮಂದಿ ಗೆದಿಯೋದು ಸೂರ್ತನ ಅಲ್ಲ. ಇನ್ನೊಬ್ಬರನ್ನ ಹೊಡೋದು ಬಡೋದು ಯಾಕ್ರಿ, ಪುಂಡಾಟಿಕೆ ಮಾಡಿ ಯಾಕ್ರಿ ಹೆದರ್ಸ್ಬೋದು, ಅದು ಸೂರ್ತನಲ್ಲ. ಇಂದ್ರಿಯಗಳನ್ನು ಗೆದಿಯೋದ್ರಾಗ ಸೂರ್ತನ. ಜ್ಞಾನ ಆಗದ ಹೊರತು ಇಂದ್ರಿಯಗಳನ್ನು ಗೆದಿಲಿಕ್ಕೆ ಆಗುತ್ತೆ. ಯಾವ ಜ್ಞಾನ? ಆತ್ಮಜ್ಞಾನ. ಯಾವ ಮಾಡ್ಕೊಂಡಿರ್ತಾನೆ ಅವಂಗಿದು ಸಾಧ್ಯ. ನೀ ಬಾಕಿದು ಏನು ಮಾಡಿದ್ರು ಕೆಲಸ ಆಗೋದಿಲ್ಲ. ಹೊರಗೆಲ್ಲ ಮಾಡಿರ್ಬೋದು, ಒಳಗೆಲ್ಲ ವಾಸನ ಹಂಗೆ ಇರ್ತೈತಿ. ಈ ಹಠದಿಂದ ಯೋಗನೂ ಮಾಡ್ತಾನೆ, ಯೋಗಾಭ್ಯಾಸ ಮಾಡಿ ಎಲ್ಲ ಬಿಟ್ಟೇನಂತ ಒಳಗೆ ಅದು ಹೋಗಿರ್ಬೋದು. ವಾಸನ ನಾಶ ಆಗುತ್ತೆ. ಯಾಕೆ? ವಾಸನ ಮುಗುಣ್ಯನ ಗಾಳಿ ಒಳಗಿಲ್ಲವು. ಪ್ರಾಣಾಯಾಮ ಮಾಡಿ ಹಠದಿಂದ ಇದನ್ನು ಮಾಡ್ತೇನೆ ಅಂತಾರಲ್ಲ, ಅವು ಹೋಗಿರೋದಿಲ್ಲ. ಪ್ರಸಂಗ ಬಂದಾಗ ನೀನು ತಲೆ ಕೆಳಗೆ ಮಾಡ್ತಾವ. ಅಂಥ ಪ್ರಸಂಗ ಬಂದಾಗ ಮತ್ತು ಅದ್ರಾಗ ಮೋಹಕ್ಕೆ ಬೀಳ್ತೀವಿ. ಪುನಃ ಮತ್ತೆರಗದಿರ್ಪುದೇ ಚಂದ ಅಂತ. ತೊರೆದುದರಲ್ಲಿ ಮತ್ತೆರಗದಿರ್ಪುದೇ ಚಂದ. ಬಿಟ್ಟದ್ದನ್ನು ಹೊಳಿತು ಹಾನಿಕೆ ಆಗ್ಬಾರ್ದು. ವಾಂತಿ ಮಾಡ್ಕೊಂಡದ್ದನ್ನು ಪುನಃ ಅದನ್ನು ತಿನ್ಬೇಕನ್ನೋ ಇಚ್ಛಾ ಯಾರಿಗಾರ ಆಕೈತೇನೋ. ಅದಕ್ಕೆ ನಿಜವಾದ ಬಿಟ್ಟದ್ದು ಸಿಗ್ಲಿಕ್ಕೆ ಬಿಟ್ರೆ ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಮತ್ತು ಸಿಕ್ಕಾಗ ಹೋಗವ. ಅದ ದಾರಿ ನೋಡ್ತಿರ್ತಾನ, ನನಗೆ ಅನುಕೂಲ ಆಗಲಿ ಬಿಡಪ್ಪ ಅಂತ. ಯಾರು ಕನ್ಯಾ ಕೊಡ್ಲಿಲ್ರಿ, ಅದಕ್ಕೆ ಮದುವೆ ಆಗಲಿಲ್ಲ. ಹೌದಿಲ್ಲ?
ಎಲ್ಲ ಇದ್ದು ಅದರ ಮ್ಯಾಗಿನ ಹೋಗೋ ವಸ್ತುಗಳಿದ್ದು ಹೋಗಿಸೋ ಸಾಮರ್ಥ್ಯ ಇದ್ದು ಅದು ಮನಸ್ಸು ಅದ್ರಾಗ ಹಾಕದಂಗಿರುವುದು ಅದು ಸನ್ಯಾಸ, ಅದಕ್ಕೆ ತ್ಯಾಗ ಅಂತಾರೆ. ಅದು ಬರಬೇಕಲ್ಲ, ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಏನ್ ಎದ್ರ ಬಗ್ಗೆನೂ ಇಚ್ಛಾ ಕೇಳಬೇಡ ಅಂತಿದ್ರು ಅಜ್ಜ ಅವರು. ಏನ್ ಆ ಸ್ಥಿತಿ ಪಡೆದ ಮ್ಯಾಗ ಬ್ರಾಹ್ಮಿ ಸ್ಥಿತಿ ಅಥವಾ ಸಮಾಧಿ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಜಗತ್ತಿನಾಗ ಏನಾರು ಹೊಂದಬೇಕು, ಯಾವುದೇ ಇಂದ್ರಿಯ ಬಯಕೆಗಳ ಕಾಡು ಉಂಟಾಗುವುದಿಲ್ಲ. ಏ ಅದ್ರ ಗೊತ್ತು. ನಾವು ನೋಡ್ಕೋಬೇಕು. ಇಷ್ಟೆಲ್ಲ ಹೇಳೋದು ಕೇಳೋದು, ಇಷ್ಟು ವರ್ಷ ಆತ ಹೇಳೋದು ಕೇಳೋದು ಮಾಡ್ತೀವಿ. ಅವು ಇಚ್ಛೆಗಳದಾವ ಏನಕ್ಕೆ ಹೋಗಿ ಅವು ನೋಡ್ಬೇಕು. ನಾವು ನಮ್ಮ ಅವಲೋಕನ ಮಾಡಿ ನಾವು ನೋಡ್ಕೊಂಡು ಗೊತ್ತಾಗೈತೆ ನಾವು ಎಷ್ಟರ ಮಟ್ಟಿಗೆ ಶಾನ್ಯಾರದೇವು ಅನ್ನೋದು ನಮ್ಗೆ ಗೊತ್ತಾಗೈತೆ. ಏ ಯಾಕಡೆ ಮನಸ್ಸು ಹರಿತೈತೆ ಅಂದ್ರೆ ಒಳಗೆ ವಾಸನ ಐತೆ ಅದಂತ. ಏನ್ ಊಟಕ್ಕೆ ವಿಷಯಕ್ಕೆ ಮರಗ್ತೈತೆ ಅಂದ್ರೆ ವಾಸನ ಒಳಗದಾವಂತ. ಏನ್ ಅದ್ರ ಖಬರ್ ಇಲ್ಲ, ಯಾಕ್ರೆ ವಿಷಯದ ನೆನಪಿಲ್ಲ, ಅದ್ರ ಬಗ್ಗೆ ಉದಾಸೀನ ಯಾವಾಗ ಬರ್ತೈತಿ, ಯಾವಾಗ ಇದ್ರ ಒಳಗೆ ಆಂತರಿಕ ಅಭ್ಯಾಸ ನಡೀತೈತಿ. ಅಭ್ಯಾಸಕ್ಕೆ ಸಾಧ್ಯತೆ ಇದು ಸತತ ಅಭ್ಯಾಸ. ಅವಾಗರಾಟ ಮುಂಜಾನೆ ಸಂಜೆ ಮುನ್ನಟ್ಟು ಬಂದು ಕುಂತು ಕೇಳುದಲ್ಲ, ಒಳಗೆ ಸತತ ಎಡೆಬಿಡದೆ ಒಳಗೆ ಅಭ್ಯಾಸ ಯಾವ ಮಾಡ್ತಿದ್ದ ಅವಂಗದು ಸಾಧ್ಯದ ಅಂತ. ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದು ಹಗಲಿರುಳೆನ್ನದೆ ಇದರ ಪರಿಭಾವಿಸುತ್ತೀರಿ, ಇದರ ನೆನಪಿನಾಗಿರೋ ಸಾಧ್ಯದ ಅಂತ. ಅದನ್ನು ಬಿಟ್ಟು ಅಂದ್ರೆ ಬಂದು ಅನಾತ್ಮ ವಿಚಾರ ಹೊಕ್ಕ ನನ್ನ ಮತ್ತೆ ಅದು ಮೋಹಕ ಆಗ್ತದೆ. ಇದು ಬಂದಾಗಲಿ ನೋಡಿ ಬಿಡನ ಸಕಲ ಸಾಧು ಸಂತ ಮಾರೋದಕ್ಕೆ ಜೈ ಅಂದ ಮ್ಯಾಟ ಮುಗಿದು ಬಂದ ಬಿಡ್ತೀನಿ. ನಿನಗೆ ಯಾವಾಗ ಇದನ್ನು ಮರಿ ಆಗಿಬಿಡ್ತೈತಿ ಪೂರ ನೆನಪು ಆಗ್ಬಿಡ. ಯಾವಾಗಲೂ ಸತತ ಇದ್ರ ಅನುಸಂಧಾನದಾಗಿರೋದು ಅದ ಯೋಗಿಗಳ ಸಾಧುಗಳ ಲಕ್ಷಣ. ಅದು ಸ್ವರೂಪಾನುಸಂಧಾನದಲ್ಲಿ ನಿರತನಾಗಿರುವುದು ಒಳಗ ಆಂತರಿಕವಾಗಿ. ಹಂಗೆ ಬರ್ಬೇಕಲ್ಲ ಅಂತ ಒಂದು ಅಭ್ಯಾಸ, ಮೋಕ್ಷತ್ವ ಬರಬೇಕಲ್ಲ. ಜಗತ್ತಿನ ಯಾವುದೇ ವಿಷಯ ವಸ್ತುಗಳ ಅಪೇಕ್ಷೆ ಬೇಡಪ್ಪ ನಮ್ಗೆ. ಅವೆಲ್ಲ ನಮ್ಮನ್ನೆಲ್ಲ ದುಃಖವನ್ನು ಕೊಡ್ತಾವೆ ಇವು ಅನ್ನೋದು ಹೊಳಿಬೇಕಲ್ಲ. ಗೊತ್ತಿಲ್ಲದಕ್ಕೆಲ್ಲ ಹೋಗಿ ಬಸಿಗೆ ಬೀಳೋದು. ಬೆಂಕಿ ಸುಡ್ತೈತಿ ಅನ್ನೋದು ಗೊತ್ತಿಲ್ಲಕ್ಕೆ ಹೆಂಗೆ ಹುಳ ಬಿದ್ದು ಸಾಯ್ತವ. ಸೊಡರಿನ ಸುಡುವತನವನ್ನು ಅರಿಯದೆ ಬಿದ್ದು ಕೆಡುವ ಪತಂಗದ ಓಲ್ ಹೋಗಿಗೆ ಬೆಂಕಿಯಾಗಿ ಬಿದ್ದು ಸಾಯ್ತವೆ. ಹಂಗೆ ವಿಷಯ ಭೋಗದಾಗ ಬಿದ್ದೆ ಇದು ನಮ್ಗೆ ಕೊಲ್ತಾವನು ಗೊತ್ತಿಲ್ಲ. ಅದಕ್ಕೆ ಅಷ್ಟಾವಕ್ರಮಣಿಗಳು ನೀವು ಮುಕ್ತ ಆಗ್ಬೇಕನ್ನೋಂಗಿದ್ರೆ ಇಂದ್ರಿಯ ಸಂಪರ್ಕಕ್ಕೆ ಹೋಗೆಲ್ಲ ಇವುದು ವಿಷ ಅಂತ ತಿಳ್ಕೊ ಬಿಡವನು. ವಿಷಯಾನ್ ತ್ಯಜ ವಿಷವತ್ಯದಿ ಮುಕ್ತಿ ಮಿಚ್ಛಸಿ ಚೇತ್. ದುಃಖದಿಂದ ನೀವು ಬಿಡುಗಡೆ ಆಗ್ಬೇಕನ್ನೋಂಗಿದ್ರೆ ಈ 5 ಇಂದ್ರಿಯ ಸಂಪರ್ಕ ಹೋಗ ಏನೈತಲ್ಲ ಇದೆಲ್ಲ ವಿಷದಿಂದ ತುಂಬಿದ, ವಿಷದ ಕೂಡಿದಂಥ ಮೃಷ್ಟಾನ್ನ ಇದು ಅಂತ. ನಂಜು ಎರಿಸಿದ ಸವಿಯೂಟ ಅಂತ ನಿಜಗುಣರು ಕೂಡ ಹೇಳ್ಯಾರ. ಅದ್ರ ಕಡೆ ಎಲ್ಲಿ ಐತಿ ನಮ್ಮ ಲಕ್ಷ? ಬೇಡ ಬೇಡಲಿ ಮನವೇ ಭೋಗದ ಒಡನಾಟ. ಬರೀ ತಿನ್ನೋದಷ್ಟ ಅಲ್ಲ, ನೋಡೋದನು ಅದು ಭೋಗನ. ಚಂದ ಐತಿ ಅಂತ ಹೊಣಕ್ಕೆ ಹಾಕ್ತೀವಿ, ಒಳ್ಳೆ ಹೌದಿಲ್ಲ? ಒಳ್ಳೆ ನೋಡ್ತೀವಿ. ಬಾರಿ ಹಣ್ಣು ಮಾರಾಕಿನ್ನ ಕೂದ್ಲ ಮಾರಾಕಿ ಇಟ್ಟಕ ಸುದ್ದ ಅಂದ್ರೆ ಹೊಳ್ಳೆ ನೋಡ್ತೀವಿ, ಹೌದಿಲ್ಲ? ಹೊಳ್ಳೆ ನೋಡ್ತೀವಿ ಆಕಿನ, ಹಾಗೆ ಒಂದು ನೋಡ್ತೀವಿ ಸುಂದರಾಂಗ ಅಂತೇಳಿ, ಹೌದಿಲ್ಲ? ಅದಕ್ಕೆ ಪಸಿಗೆ ಬೀಳ್ತೀವಿ. ರೂಪಕ್ಕೆ ಗಾಯನಕ್ಕೆ ಮಳ್ಳಾಗ್ಲಿ ಇದ್ದವ ಯಾವ್ದಾನ ಹೇಳ? ಈ ಜಗತ್ತಿನೊಳಗೆ ನಾದಕ್ಕೆ ಮಳ್ಳಾಗ್ಲಿ ಇದ್ದವ ಒಬ್ಬನ ಜ್ಞಾನಿ, ಒಬ್ಬ ಹುಚ್ಚ. ಹುಚ್ಚಗಂತಿ ಅದಕ್ಕೆ ಗೊತ್ತಿಲ್ಲ ಯಾಕ್ರಿ? ಜ್ಞಾನಿ ಒಬ್ಬವ, ಹುಚ್ಚ ಒಬ್ಬವ. ನಾದಕ್ಕೆ ಮಳ್ಳಾಗ್ಲಿ ಇದ್ದವ ಎಲ್ಲರೂ ಪಸಿಗೆ ಬೀಳಾರ. ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ 5 ವಿಷಯ ವಸ್ತುಗಳಿಂದ ಪಾರಾಗೋದು ಭಾಳ ಕಠಿಣ. ಯಾಕೆ ಜನ್ಮ ಜನ್ಮಾಂತರ ಇವನು ಮಾಡ್ಕೊಂತ ಮುಂದೆ ವಿವಾಹ ಸುಖರೂಪ ಅಂತ ತಿಳ್ಕೊಂಡು ಎಲ್ಲರಲ್ಲಿ ಅದಾವ ಇವೆಲ್ಲ, ಪ್ರತಿಯೊಂದು ಜೀವಿಗಳಲ್ಲಿ ಅಂದಾಗ ಹುಟ್ಟ ಕಾರಣ ಆಗ್ತದೆ. ಭೋಗದ ವಾಸನ ಏನು ಮಾಡ್ತಾವು? ನಮ್ಮನ್ನು ಹುಟ್ಲಿಕ್ಕೆ ಹಚ್ತಾವು. ಜನ್ಮ ಜನ್ಮಾಂತರ ತಿರ್ಗಾಕ ಹಚ್ಚಿದ್ವು ಅವ. ನಮ್ಗೆ ಯಾವ ದೇವರು ದಿನರು ನಮ್ಮನ್ನು ಹುಟ್ಟಿಸೋದಿಲ್ಲ, ನಮ್ಮ ಹುಟ್ಟಿಗೆ ಅವ ಕಾರಣ. ಯಾರ್ಯಾರಿಗೆ ಅದರೊಳಗೆ ಆಸಕ್ತಿ ಇರ್ತೈತಿ
ಅಲ್ಲೇ ಜನ್ಮ ತಗೊಳ್ತಾರ. ಎದ್ರಾಗ ಸುಖ ಬುದ್ಧಿ, ಅದರಿಂದ ಸುಖ ಸಿಗ್ತೈತೆ, ಅದ ವಾಸನ ಇರ್ತಾವ, ಅಲ್ಲೇ ಹುಟ್ಟಿಟ್ಟು ಬಂದು ಅದನ್ನ ಮಾಡ್ತಿರ್ತ. ಏನ್ ಆದ್ರ ಅದ್ರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಏನ್ ಪುರುಷೊತ್ತಿಲ್ದಂಗೆ ಬರೀ ಅದ್ರಾಗ ತೊಡಗ್ತೀವಿ, ಆಯುಷ್ಯ ಎಲ್ಲ ಅದ್ರಾಗ ಕಳೆದಿವಿ ನಾವು. ಹೊಳಿಲಿಲ್ಲ ಅಲ್ರಿ ನಮಗಿದು. ಹಿಂದಗಡೆ ಏನ್ ಮಾಡೋದು? ಅಂತ್ಯ ಕಾಲಕ್ಕೆ ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ ಅಟ್ಟ ಮ್ಯಾಗ ಒಲಿ ಉರಿತಿ ಅಂತಾರಲ್ಲ, ಏನ್ ಮಾಡೋದೆಲ್ಲ ಕತಿ ಮುಗಿದಿಂದ ಹೋಗಿ ಹಲಿಗೆ ಹೊಡಿಸೋದು ಅಂದ್ರೆ ಇದು ಹೊಳಿದನ ಭಾಳ. ಅದಕ್ಕೆ ಸಂಘ ಬೇಕಿದು ಅಂತ. ಯಾವಾಗಲೂ ಸಂಘ ನಾವು ಇರ್ಬೇಕಂದ್ರೆ ಅದು ಎಚ್ಚರಗೊಳಿಸ್ತದೆ. ಜಡಬುದ್ಧಿ ಜಡಸಂಘ ನಮ್ಮನ್ನೆಲ್ಲ ಮರಿಸಿ ಬಿಡ್ತೈತಿ. ಅದಕ್ಕೆ ಮಾಡಬೇಡ ಅಂತ ಸಂಘ ಅಂತ ಎಚ್ಚರಿಕೆ ಕೊಟ್ಟಾರ. ಆದರೂ ಅದ್ರಾಗ ಹೋಗ್ತೇನಂದ್ರೆ ಹೋಗು, ಅದ ಸಂಘದಾಗ ಕಾಲು ಕಳಿತಿ, ಅಲ್ಲೇ ಕಟ್ಟಿ ಪಂಟು ಅಂತ ಅಗಸಿ ಕಟ್ಟಿ ಅಂತ ಅಲ್ಲೇ ಹೋಗಿ ಅಂದ್ರೆ ಏನು ಸಿಗ ಭರ್ತಿಯಾಗಿ ಮನೆಗೆ ಹೋಗಿ ಹೊಳ್ಳಿ ಬರಾಕೈತೆ ಮನಸ್ಸು ಬರುದಿಲ್ಲ. ಅದು ಯಾಕ? ವಾಸನ ಅದೈತಿ, ಅಲ್ಲೇ ಕುಂಡಿರ್ಬೇಕು ಅನಿಸ್ತೈತಿ. ಇಲ್ಲಿ ಕುಂತು ಧ್ಯಾನ ಅದನ್ನ ಅನುಭವಕ್ಕೆ ಹೋಗ್ಬೇಕು, ಆ ನಿಜವನ್ನು ತಿಳ್ಕೊಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನೋ ಹಂಬಲ ಯಾರಿಗೈತಿ ಹೇಳ್ರಿ? ಯಾರಿಗಿಲ್ಲ. ಸುಳ್ಳ ಹೊತ್ತಗಳಾಕ ನಾವು ತಿಳ್ಕೊಂಡೇವಿ ಇದು ಅಧ್ಯಾತ್ಮ ಅಂದ್ರೆ ವಯಸ್ಸಾದ ಮ್ಯಾಗ ಮಾಡೋ ಕೆಲಸ ಅಲ್ಲ, ವಯಸ್ಸಿಗೆ ಬಂದ ಮ್ಯಾಗ ಮೊದಲು ಮಾಡ್ಕೊಳ್ಳೋ ಕೆಲಸ. ಏನ್ ಮೊದಲಕ್ಕೆ ಇದರ ಅಭ್ಯಾಸ. ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಈ ವಿದ್ಯೆ ಬ್ರಹ್ಮ ವಿದ್ಯೆ ಆತ್ಮವಿದ್ಯೆಯನ್ನ ಶೈಶವಾವಸ್ಥೆ ಒಳಗೆ, ಬಾಲ್ಯಾವಸ್ಥೆ ಒಳಗೆ ಇದನ್ನು ನಾವು ಕಲ್ಕೋಬೇಕಾಗಿ, ಅಭ್ಯಾಸ ಮಾಡ್ಬೇಕಾಗಿ. ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತಾರಲ್ಲ, ರೂಢಿ ಒಳಗೆ ಅನ್ನೋದಿಲ್ಲ. ಕುಂತಾಡುವಾಗಿನ ಬುದ್ಧಿ ಕುಣಿಗೆ ಹೋಗೋ ತನಕ ಅಂತ. ಸಣ್ಣ ಮಕ್ಕಳಿದ್ದಾಗಿ ಸಂಸ್ಕಾರ ಮಕ್ಕಳಿಗೆ ಕೊಟ್ಟೆ ಅಂದ್ರೆ ಅವಕ್ಕರ ಭವಿಷ್ಯ ಭದ್ರ ಆಗ್ಬಿಡ್ತೈತೆ. ಏನ್ ನಾವು ಅಂಥದ್ರಾಗ ಬೆಳೆದಿಲ್ಲ, ಬರೀ ವಿಷಯ ಸಂಗ್ರಹ, ವಿಷಯ ಭೋಗ, ಅಂಥ ವಾತಾವರಣ, ಅಂಥ ತಂದೆ ತಾಯಿಗಳು, ಅಂಥ ಸಂಬಂಧಿಕರು ಅದರ ಅಂಥದ್ರಾಗ ಬೆಳೆದು ಬಿಟ್ಟಿವಿ. ಬರೀ ಅದಕ್ಕೆ ಬಡ್ಕೊಂಡು ಸತ್ತು ಜೀವನ ಎಲ್ಲ ಅದಕ್ಕಾಗಿ ಹೋಗ್ತು, ಆಳವಾಗಿ ಹೋಗ್ತು. ಸಂಪರ್ಕ ಸಂಘದಿಂದ, ಸಂಘ ದೋಷ. ಅದ್ರಲ್ಲಿ ಎಲ್ಲಿ ಅಂಥ ವಾತಾವರಣದೊಳಗೆ ಮಕ್ಕಳು ಬೆಳಿತಾವ, ಅಂಥ ಸಂಸ್ಕಾರವಂತರಕ್ಕ. ಇಂಥ ವಾತಾವರಣದೊಳಗೆ ಬೆಳೆದಿದ್ರೆ ಹೆಂಗಾಕಿತ್ತು? ರಾಮಕೃಷ್ಣ ಅವತಾರಿಗಳಂಥವ್ರು ಎಂತಲ್ಲಿ ಬೆಳೆದ್ರವು? ಸಾಂದೀಪ ಮುನಿಗಳ ಆಶ್ರಮದೊಳಗೆ ಕೃಷ್ಣ ಬೆಳೆದ, ವಶಿಷ್ಠರ ಆಶ್ರಮದೊಳಗೆ ರಾಮ, ರಾಜ ಮಹಾರಾಜರ ರಾಜಕುಮಾರ ಮಕ್ಕಳದಾರ ಅನ್ಸೋದ, ಅಲ್ಲಿ ಅವ್ರನ್ನ ತರಬೇತಿಗೆ ಬಿಟ್ರು. ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೆ 25 ವರ್ಷದವರೆಗೆ ಬ್ರಹ್ಮಚರ್ಯ ಆಶ್ರಮದೊಳಗೆ ಕಾಲು ಕಳೆದ್ರು. ಬೇಕದು ಅಂದಾಗ ಏನಾರ ಇದು ಗಟ್ಟಿ ಆಕೈತಿ, ಬುನಾದಿ ಅದು. 25 ವರ್ಷದವರೆಗೆ, 5 ವರ್ಷದಿಂದ ಹಿಡಿದು ಹಚ್ಚಿಬಿಟ್ರೆ ಅವ್ನು 5 ವರ್ಷಕ್ಕೆ ಹಚ್ಚಿಬಿಟ್ರೆ ತೀರ್ತಿ, 6ನೇ ವರ್ಷಕ್ಕೆ ಅಲ್ಲಿ ಮಠ ಅವ್ರ ಮಕ್ಕಳನ್ನ ಮಾಡಬೇಕು, ಜೋಪಾನ ಮಾಡು. ಸಣ್ಣ ಮಕ್ಕಳಿಗೆ ಅಲ್ಲೇ ಅವನು ರಕ್ಷಣೆ ಮಾಡೋವನ್ನೆಲ್ಲ, ಹೌದಿಲ್ಲ? ಆ ನಂತರ ಅವಕ್ಕೆ ಬುದ್ಧಿ ಹೇಳು. 5 ವರ್ಷದ ಮ್ಯಾಗ ಲಾಲನ ಮಾಡ್ಬೇಕು, 5 ವರ್ಷದ ಮಟ್ಟ ಅವಕ್ಕೆ ಲಾಲನ ಮಾಡಬೇಕು, ಪಾಲನ ಮಾಡು. 5 ವರ್ಷದ ಮ್ಯಾಗ ಕಟದ ಬುದ್ಧಿ ಹೇಳ್ಬೇಕು. ಅವಾಗ ನಮ್ಸಿರೋದು ಕೇಳೋದಿಲ್ಲ, ಅವಾಗ ಅದು, ಹೌದಿಲ್ಲ? ಅಷ್ಟು ಮಾಡ. ನೀ 10-16 ವರ್ಷ ಆದ್ಮ್ಯಾಗ ಅದು ಹೇಳಿರೋದು ಕೇಳೋದಿಲ್ಲ, ನೀನು ನೆಗೆಯೋಗಿ ಎಕ್ಚರ್ ಹೋಗ್ತಾರೆ. ಅದೇ ಅವಾಗ ಕಟದ ಬುದ್ಧಿ ಹೇಳ್ಬೇಕು. ಅದ ಪೀರಿಯಡ್ ಏನೈತಿಲ್ಲ, ಆ ಪೀರಿಯಡ್ನ್ಯಾಗ ತರಬೇತಿ ಕೊಡಬೇಕು ಮಕ್ಕಳಿಗೆ. ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಅದಕ್ಕೆ ಸಣ್ಣ ಅವಸ್ಥೆ ಮಕ್ಕಳಿಗೆ ಕೊಡಬೇಕು. ಪಂಚವರ್ಷಾನಿ ಲಾಲಯತ್, 10 ವರ್ಷಾನಿ ತಾಡಯತ್, 16 ವರ್ಷಾನಿ. ಅವಾಗ ಮಕ್ಕಳು ಅವನು ಮಿತ್ರನ ಸಮಾನ ನೋಡ್ಬೇಕು ಅಂತ. ಅವಾಗ ಅವನು ಹೊಡ್ಯಾಕ ಬಡ್ಯಾಕ ಹೋಗ್ಬಾರ್ದು. 5 ವರ್ಷದಿಂದ 16 ವರ್ಷದವರೆಗೆ 10 ವರ್ಷ ಏನೈತಲ್ಲ, ಅವ ತಾಡನ ಮಾಡುವಂತ. ಅವಾಗ ತರಬೇತಿ ಕೊಡ್ಬೇಕು ಮಕ್ಕಳಿಗೆ. ಬಡದ ಬುದ್ಧಿ ಹೇಳ್ಬೇಕು ಅವ್ರು. ಅಲ್ಲದ ಮಾಡಬಾರ. ತೊಗೊಂಬಂದಿಯ ಬೇಷ, ತೊಗೊಂಬರ್ಲ, ಇನ್ನೊಂದು ತೊಗೊಂಬ ಕಲಿಸಿದೆ ಅಂದ್ರೆ ಮುಗಿದು ಹೋತಿ. ಚಾಳಿ ಅಂದ್ರೆ ಕಲ್ತು ಬಿಡ್ತಾವು. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡೋದು ಭಾಳ ಕಠಿಣ. ನಾವು ಏನು ಮಾಡ್ತೇವೆ ಅದನ್ನೆಲ್ಲ ನೋಡ್ತಾವು ಮಕ್ಕಳು. ಅದ ಸಂಸ್ಕಾರ.
ಆ ಹೊಚ್ಚಲ್ ಗುಣ ಅಂತಾರಲ್ಲ, ಹೌದಿಲ್ಲ, ಇದು ಹೊಚ್ಚಲ್ ಗುಣಪ್ಪ, ಇದನ್ನ ಮಣಿದನ ಅದ ಅಂತ ಅನ್ನೋದಿಲ್ಲ ರೂಢಿ ಒಳಗೆ. ಅವೆಲ್ಲ ಅದ ಮೆದ್ಯಾಗ ಹುಟ್ಟಿದ್ವೆಲ್ಲ ಕಸಬರ್ಗಿನಪ್ಪ ಇವು ಅಂತನೂ ಅಂತಾರ, ಹೌದಿಲ್ಲ. ಮತ್ತು ಅದ ಕಸದಾಗನ ಇವೆಲ್ಲ ಇದನ್ನು ಮಾಡ್ಕೋತಾವು. ಇದರಿಂದ ಕಸದಿಂದ ಬಿಡುಗಡೆ ಆಗುವುದು ಯಾವಾಗ? ರಸ ಹೊಂದುವುದು ಎಲ್ಲಿ ಆಗ್ತದೆ? ಹೌದಿಲ್ಲ, ಕಸದಾಗ ಹುಡುಕವ್ರು ಇವೆಲ್ಲ. ಮಕ್ಕಳಿಗೆ ಅದನ್ನ ಕಲಿಸಿಬಿಡೋದು, ಇದ್ರಾಗ ಹುಡುಕಿದಂತ ಅದನ್ನ ಗಳಿಸು, ಅದನ್ನ ಮಾಡು. ಅದು ವಿಹಿತರೇ ಇರಲಿ ನಿಷಿದ್ಧರೇ ಇರಲಿ, ಮಾಡಬಾರದು ಅದನ್ನೂ ಮಾಡಬೇಕಾದ್ರೂ ವಿಹಿತ ರೀತಿಯಿಂದ ಮಾಡಬೇಕು. ನನ್ನದನ್ನೋದ್ರಾಗಷ್ಟೇ ನಾವು ನೋಡ್ಕೋಬೇಕು, ಅನ್ಯದ್ರಾಗ ಹಣಿಕೆ ಹಾಕಬಾರ್ದು. ವಿಷಯ ಭೋಗಿಸೋದ ಅದು ಅದು ಭಾಳ ಸೂಕ್ಷ್ಮದ. ನನ್ನದನ್ನೋದು ಅಷ್ಟೇ ಹಣಿಕೆ, ಅನ್ಯದ್ರಾಗ ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಮಾಡಿದೆ ಅಂದ್ರೆ ನೀನು ಪಾಪಿ ಹಾಕಿ. ಪರಿವಿಡದಿ ಪಾತಕಗಳು ಎಲ್ಲಿ ಒಯ್ತಾವ ನಿಮ್ಮನ್ನದು? ಪಶು ಪಕ್ಷಿಗಳ ಜನ್ಮದೋಳು ಎಳೆದೊಯ್ದು ಪುಟ್ಟಿಸುವ ವಚನದೋಳು ಎಡೆವಿಡದಿರೇ ಅಂತ ಇದ್ರೆ ಎಂತ ಒಲಿವನು? ಹೆಂಗ ಆಗ್ಬೇಕು ನಮಗಿದೆಲ್ಲ? ಇಂದ್ರಿಯ ನಿಗ್ರಹ ಎಲ್ಲಿ ಆಕತಿ ಹೇಳ? ಹೆಂಗ ಆಕೈತಿಪ್ಪ? ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಇದನ್ನ ಅನುಭವ ಮಾಡ್ಕೊಳಕ್ ಸಾಧ್ಯ ಐತಿ. ಹೌದು, ಮನೋನಿಗ್ರಹ ಇಲ್ಲದ ತತ್ವಜ್ಞಾನ ವ್ಯರ್ಥ. ಒಂದರ ಇಂದ್ರಿಯ ಚಟ ಬಿಟ್ಟೇವ ನಾವು. ಕೇಳ್ತಿಪ್ಪ, ತಿನ್ನೋದು ಕಡಿಮೆ ಆಗೈತೇನ ನಿಂದು? ತಿನ್ನು ವಾಸನ ಹೋಗೈತಿ? ಒಂದರ ಹೋಗೈತೇನ? ಒಂದು ಹೋಗಿಲ್ಲ. ಹಂಗ ಮೊದಲಿನಂತೆ ಹಂಗ ಅದಾವೇನು ಕಡಿಮೆ ಆಗ್ಯಾವ ನೋಡ್ಕೊ. ಇಷ್ಟೆಲ್ಲ ತತ್ವಜ್ಞಾನ ಹೇಳ್ತೇನೆ ಕೇಳ್ತೇನೆ ಅಂತಿ, ವಾಸನ ಯಾವ ಕಡಿಮೆಗೆ ಹೋಗಿ? ತಿನ್ನೋದು ಕಡಿಮೆ ಆಗೈತು, ನೋಡೋದು, ಮೂಸಿ ನೋಡೋದು, ಮುಟ್ಟೋದು, ಕೇಳೋದು, ಒಂದರ ಕಡಿಮೆ ಆಗ್ಯಾವ. ಎಂದಿನಂತೆ ಹಂಗ ಅದಾವ ಏನು ಕಡಿಮೆ ಆಗ್ಯಾವ ನೋಡ್ಕೊ. ಅದು ಚಾಳಿ ಐತಿಲ್ಲ. ಯಾಕೆ? ಅದೇ ಸಂಸ್ಕಾರ ಬಲ್ತು ಬಿಟ್ಟೈತೆ ಅದ್ರೊಳಗೆ. ಅದನ್ನ ಹೊಡೆದು ಹಾಕ್ಬೇಕಾದ್ರೆ ಇದರ ಅಭ್ಯಾಸ ಸೇರಿಗೆ ಸವ್ವಾ ಸೇರಿ ಆಗ್ಬೇಕು ಅಂತಿದ್ರು ಅವ್ರು. ಏನು ಸಂಸ್ಕಾರಗಳನ್ನೆಲ್ಲ ಹೊಡೆದು ಹಾಕ್ಬೇಕಾದ್ರೆ ವಿಷಯದ ವ್ಯಾಮೋಹ ಹೊಡೆದಾಕಿ ಆತ್ಮರಥ ಆಗ್ಬೇಕಾತಂದ್ರೆ ಅಭ್ಯಾಸ ಬರಿಬೇಕು ನಮ್ಗೆ. ಅಂತ ಜನರ ಪರಿಚಯ ಬೇಕಾಗಿಲ್ಲ ನಮ್ಗೆ, ಹೌದಿಲ್ಲ. ಬಹಳಷ್ಟು ಮಾತಾಡೋದು ಬಿಟ್ಟು ಬಿಡಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು. ಅದು ಜನರ ಪರಿಚಯ ಇಲ್ಲದ್ರೆ ಬೇಕು. ಅಲ್ಲೇ ಪಂಟು ಬಿಡಕ್ಕೆ ಹೋಕ್ಕೇವು ಅವ್ರ ಹತ್ರ, ಸುದ್ದಿ ತೆಗೆದು ಟೈಮ್ ಎಲ್ಲ ಅದ್ರಾಗ ಹೋಗ್ತಿ. ನಿನ್ನ ಬೇಳೆ ಎಲ್ಲ, ನಿನ್ನ ಆವಿಷ್ಯದ ವೇಳೆ ಎಲ್ಲ ವ್ಯರ್ಥ ಕಳೆದೆಲ್ಲೋ ನೀನು. ಅಲ್ಲಿ ಹೋಗಿ ಜಡಬುದ್ಧಿ ಜಡಸಂಘದೊಳಗೆ ಕಳೆದು ಹೋತಲ್ಲ ನಿನ್ನ ಆವಿಷ್ಯ. ಹೆಂಗ್ ಹೋತೇವೆ ಗೊತ್ತಾಗಲಿಲ್ಲಲ್ಲೋ ನಿನ್ನ ಆವಿಷ್ಯ. ಅದ ಸಂಸ್ಕಾರ ಕಟ್ಕೊಂಡು ಎಂತಾದ್ರಾಗ ಕಳೆದಿ ಆ ಸಂಸ್ಕಾರ ಗಟ್ಟಿ ಆತಿ, ಅದ ಸಂಸ್ಕಾರ ಮುಂದುವರಿತೈತಿ, ಅಂತ ಜನ್ಮಗಳನ್ನು ಹೊಂತತಿ. ಅದು ಗುಣಕರ್ಮ ವಿಭಾಗಶಃ ಅಂತ ಬರ್ತದೆ ಭಗವದ್ಗೀತೆ ಒಳಗಷ್ಟೇ. ಅಂತ್ಯಾರೆ ಗುಣಗಳ ಅನುಗುಣವಾಗಿ ಕರ್ಮಗಳನ್ನು ನಾವು ತೊಡಗ್ತಾನೆ, ಅಂತಹ ಸಂಘದೊಳಗೆ ತೊಡಗ್ತಾನೆ. ಗುಣಗಳೇ ಎಂಥವದವ, ಆ ಗುಣಕ್ಕೆ ಕರ್ಮಕ್ಕೆ ಸಕ್ಕಂಗೆ ಅವರು ಸಂಘ ಮಾಡ್ತಾರೆ. ಉತ್ತಮ ಗುಣಗಳಿದ್ವು ಅಂದ್ರೆ ಉತ್ತಮರ ಸಂಘ ಸಿಗ್ತದೆ, ಮಾಡ್ತಾನ. ದುಷ್ಟ ಗುಣಗಳಿದ್ದವ್ರು ಅಂಥವ್ರ ಸಂಘ ಅವ್ರಿಗೆ ಮೇಳಾಕೈತಿ. ಅಂತಕ್ಕಂಥವ್ರು ಕೂಡ ಸಾಧ್ಯ ಅಂತೀರಲ್ಲ, ಹೌದಿಲ್ಲ. ಅಂಥವ್ರ ಸಂಘ ಅಂತಲ್ಲೇನ ನಾವು ಕಾಲ ಕಳಿತೀವಿ. ಉತ್ತಮ ಗುಣಗಳ ಸಂಘ ಮಾಡವ ಉತ್ತಮ ಅಂತವನ ಹಾಕನವ. ಅಂಥವ್ರ ಸಂಘಕ್ಕೆ ಹೋಗೋಂಗಿಲ್ಲ. ಎಲ್ಲಿರಾಡಿ ಸರಿ ಹೋಗಪ್ಪ, ಅವ್ರ ಸನಿಕ್ ಹೋಗೋಂಗಿಲ್ಲ. ಯಾಕ್ರಿ? ಮಹಾತ್ಮರ ಸನಿಕ ಹೋಗೋಂಗಿಲ್ಲ. ಯಾಕಂದ್ರೆ ತಮ್ಮೆಲ್ಲ ಹುಳುಕು ಅಲ್ಲಿ ಹೊರಬೀಳ್ತಾವ, ಹೌದಿಲ್ಲ. ಬರೀ ಅದರಾಗ ಪ್ರವೃತ್ತಿ, ಅದಕ್ಕೆ ಆ ಕಡೆನೇ ಇಳಿಸ್ತೈತಿ. ಅದು ಬೇಕಾದಂಗೆ ಇಲ್ಲಿ ಬರ್ತೇನೆ ಅಂದ್ರೂ ಸುದ ಮತ್ತು ಅತ್ತಾಗ ಹೋಗುದು ಬಹಳ ಕಠಿಣ. ಅದು ಹಿಂದಿನ ವಾಸನೆಗಳು ಎಳ್ಕೊಂಡು ಹೋಗ್ತಾವ. ಅದಕ್ಕೆ ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಅಂತ. ಹಿಂದೆ ಮಾಡಿದ್ದೆಲ್ಲ ಇರ್ತೈತಲ್ಲ ಅವು ಎಳ್ಕೊಂಡು ಹೋಗ್ಕೊಂಡು ಮತ್ತೆ ಏನೋ ಇಲ್ಲಿ ಬಂದು ಇದನ್ನ ಹೇಳುದು ಕೇಳುದು ಮಾಡಿನೂ ಮತ್ತು ಅದರಾಗನೇ ಜಾಸ್ತಿ. ಅದಕ್ಕೆ ಆಗದು ವರವಿವೇಕಿಗೆ ಮುಕುತಿ ನೀಗದೆ ಭೂತಾದಿ ಪ್ರತಿಬಂಧಕಗಳು. ಏನು ಹಿಂದಿನ ಸಂಸ್ಕಾರ ಭೂತ ಪ್ರತಿಬಂಧಕಗಳು ಅಂದ್ರೆ ಅವು ಹಿಂದೆ ಮಾಡಿದ್ದು ಆ ಕಡೆನೇ ಹೇಳ್ಕೊಂಡು ಹೋಗ್ತಾವ. ಚಾಳಿ ಹೋಗೋದಿಲ್ಲ ಅದು, ಮತ್ತು ಆ ಕಡೆನೇ ಹೇಳಿಸ್ತೈತಿ. ಈ ಕಡೆ ಯಾವಾಗಲೂ ಪೂರ್ಣ ಜ್ಞಾನ ಆಗೋ ಮಟ್ಟ ಏನು ಸಂಸ್ಕಾರಗಳು ನಾಶ ಆಗುದಿಲ್ಲ. ಮತ್ತು ಅದ ಕರ್ಮಗಳನ್ನು ಮಾಡಿ ಅಂತ ಫಲ ಉಣ್ಣಾಕ ರೆಡಿ ಆಗಿರ್ತೀನಿ. ಮತ್ತೆ ಗುಣಕರ್ಮಕ್ಕೆ ತಕ್ಕಂಗೆ ಕರ್ಮಗಳನ್ನು ನೀ ಮಾಡೇ ತೀರ್ತಿ.
ಮಾಡಿದ ಮ್ಯಾಗ ಅದ್ರ ಫಲ ಉಣ್ಣಾಕ ಜನ್ಮ ತಾಳೇ ತೀರ್ತಿ. ಅಂದ ಬೇಕು ನೀನು. ನಿನ್ನಲ್ಲಿ ಗುಣಗಳೇ ಎಂಥವದ, ಗುಣಕ್ಕೆ ತಕ್ಕಂಗೆ ಆ ಕರ್ಮಗಳನ್ನು ಮಾಡ್ತೀನಿ. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವ ಪ್ರಧಾನವಾದ ಗುಣ ನಿನ್ನಲ್ಲಿ ಜಾಗೃತಿ ಇದ್ದಾಗ ಇದ್ರ ಕಡೆ ಲಕ್ಷ್ಯ ಕತ್ತಿ ಇದನ್ನು ಕೇಳಬೇಕು, ಅಲ್ಲಿ ಹೋಗ್ಬೇಕು ಅನಿಸ್ತೈತಿ. ರಜೋಗುಣ ಇತ್ತಂದ್ರೆ ಆ ಕಡೆ ಲಕ್ಷ್ಯ ಕೊಡೋಕ್ಕಾಗೋದಿಲ್ಲ. ತಮೋ ಗುಣ ಇತ್ತಂದ್ರೆ ಬರೀ ನಿದ್ದೆ ಮಾಡ್ತೈತೆ ಅದು. ಏನು ತಿನ್ನೋದು ಬೀಳೋದು, ಮತ್ತೇನು ತಿನ್ನೋದು ಬೀಳೋದು, ಮತ್ತೊಂದು ಏನಿಲ್ಲ, ನಿದ್ದೆ. ತಮೋ ಗುಣದ ಸ್ವಭಾವ ಅದು. ನಿದ್ದ್ಯಾಗ ಹೋತದ್ರ ಆ ವಿಷಯ, ಹೌದಿಲ್ಲ? ರಾತ್ರಿಗೆ ಹೋದವ ಇವತ್ತು ಇದನ್ನ ಲಾಭ ತಗೊಳ್ಳಿಲ್ಲ, ಬರೀ ನಿದ್ದೆ ಆಗಬಹುದು. ಅದನ್ನು ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಶರೀರಕ್ಕೆ ಆರೋಗ್ಯಕ್ಕೆ ಇಡ್ಬೇಕಾದ್ರೆ 5 ತಾಸು ನಿದ್ದೆ ಸಾಕು. ಶರೀರ ಆರೋಗ್ಯ ಇಟ್ಕೋಬೇಕಾದ್ರೆ 5 ತಾಸು ಅದ ಡೀಪ್ ಸ್ಲೀಪ್ ಅಂದ್ರೆ ಗಾಢವಾದ ನಿದ್ರೆ ಇದ್ರೆ ಸಾಕು ನಮ್ಗೆ. ಅದು ಯಾವಾಗ ಸಿಗ್ತೈತೆ ಅಂದ್ರೆ ದೌಡ್ ಮಲ್ಕೊಂಡು ಅವ್ರಿಗೆ ಸಿಗ್ತೈತೆ. ಗಾಢವಾದ ನಿದ್ರೆ ಸುಖ ದೌಡ್ ಮಲ್ಕೋಬೇಕು. ಅವನು ದೌಡ್ ಮಲಿಗೆ ಅದಾಗ ಅದ ಅವನಿಗೆ ಸಿಗ್ತೈತಿ. ಹೊತ್ತೇರಿ 11, 12 ಮ್ಯಾಗ ಮಲ್ಕೋರು ಅವ್ರಿಗೆ ಸಿಗುವುದು. ಅಂಥವ್ರಿಗೆ ಎಲ್ಲಿ ಸಿಗುವುದು? ಇನ್ನು ಒಂದೊಂದು ಎಷ್ಟು ದೌಡ್ ಮಲ್ಕೊಂಡ್ರು ಹೊತ್ತಾಗಿನೂ ಹೇಳ್ತಾವ, ಅಂಥವು ಇರ್ತಾವ. ಅಂಥವಕ್ಕೆ ಏನು ಸಿಗುತ್ತೆ? ತಾಮಸಿ ಗುಣ ಆಹಾರ. ಅಂತ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ. ಎಂಥ ಅನ್ನ ಉಂತಿ ಅಂಥ ಮನಸ್ಸು ತಯಾರಕ, ಅಂಥ ಗುಣಗಳು ಮನಸ್ಸು ತಯಾರಕ ನಿಮಗೆ. ಅದಕ್ಕೆ ಯುಕ್ತಾಹಾರ ವಿಹಾರಶ್ಯ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅದನ್ನ ಹೇಳ. ಯೋಗ್ಯವಾದ ಆಹಾರ ತಗೋಬೇಕಾಗ್ತದೆ ಅಧ್ಯಾತ್ಮ ಸಾಧಕ. ಇದರ ನೆನಪಿನಾಗಿರ್ಬೇಕಂದ್ರೆ ಸತ್ವ ಪ್ರಧಾನವಾದ ಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು. ತಮೋ ಗುಣ, ರಜೋಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ನಾವು ವರ್ಜ್ಯ ಮಾಡಬೇಕು. ಸಾಧಕ ಇದ್ದವ್ರು ಅವನು ತಿಂದೆ ಅಂದ್ರೆ ಅದ್ರ ಗುಣ ತಯಾರಾಗಿಬಿಡ್ತೈತಿ. ಏನು ಹೊಂದಿದ ಮ್ಯಾಗ ಏನು ಆಗೋದಿಲ್ಲ. ನೀನು ಹೊಂದಕ್ಕಿಂತ ಪೂರ್ವದಲ್ಲಿ ಸಾಧಕನಿಗೆ ಇದು ಅವಶ್ಯ ಬೇಕು. ಹೇಳ್ಕೊಂಬಿಡ್ತಾರೆ. ರಜೋಗುಣ ಪ್ರಧಾನ ಇತ್ತಂದ್ರೆ ಚಂಚಲಾಗ ಕತ್ತಿ ಬಿಡ್ತೈತಿ. ಕೇಳಿದ್ದು ಏನು ತಿಳಿಯಲಿಲ್ಲ ಬಿಡ್ರಿ ನಾವು. ತಮ ಪ್ರಧಾನ ಇತ್ತಂದ್ರೆ ನಿದ್ದೆ ಬರಾಕ್ತಿಲ್ಲ ಹೋಗ್ತೈತಿ. ತೂಗುಡಿಸಿ ಮನೆಗೆ ಎದ್ದೋಗಿ ಏನು ಹೇಳಿದ್ರು ಏನು, ನಾನು ಹೋಗಿನಿ, ಏನು ಹೇಳಿದ್ರು ಗೊತ್ತೇ ಇಲ್ಲ. ನಿದ್ಯಾಗ ಬಂದು ಹೋಗ್ತಾರ. ನಾನು ಬಂದು ಕುಂತೇನೆ ಅನ್ನಿಸ್ಬೋದ, ಇದ್ರಿಗೆ ಕುಂತರು ಏನು ಅದನ್ನು ಗೊತ್ತಾಗಲ್ಲ. ನಿದ್ದೆ ಬಂತಂದ್ರೆ ಯಾಕ್ರಿ ನಿದ್ದೆ ಗುಳಿಗೆ ಅಂತಾರೆ ಇದೆ, ಹೌದಿಲ್ಲ? ನಿದ್ದೆ ಗುಳಿಗಿದೆ ಇರೋಣ ಒಂದಿಟ ಇದನ್ನ ಹಚ್ಚಲ್ಲಿ ನಿದ್ದೆ ಗುಳಿಗಿದೆ. ಬಂದ ಕೂಡಲೇ ನಿದ್ದೆ ಚಲೋ ಆಕೈತಿ, ಹೌದಿಲ್ಲ? ಒದರಿದ್ದು ಕೇಳಿಲ್ಲ ನಮ್ಗೆ. ಇಷ್ಟ ಮಟ್ಟ ಒದರಿದ್ದು ನೆನಪು ಹೋಗಲ್ಲ, ಹೌದಿಲ್ಲ? ತಲ್ಲೇನು ಆಗ್ಬಿಡ್ತೈತೆ, ಅದು ಎಳ್ಕೊಂಡ್ಬಿಡ್ತೈತಿ, ಹೌದಿಲ್ಲ? ಅದಕ್ಕೆ ಇವನ್ನೆಲ್ಲ ಹೊಡೆದು ಹಾಕ್ಬಿಡ್ತೈತಿ. ಶುದ್ಧ ಸತ್ವ ಪ್ರಧಾನವಾದ ಗುಣವನ್ನು ಪಡೆದಾಗಿದ್ರೆ ಅಭ್ಯಾಸ ಮಾಡಕ್ಕೆ ಬರ್ತೈತೆ ನಮ್ಗೆ. ಬ್ರಹ್ಮಚಿಂತನ, ಆತ್ಮಚಿಂತನ ಮಾಡ್ಬೇಕಾತಂದ್ರೆ ಅದಕ್ಕೆ ಅಂತ ಅರ್ಹತೆ ಬೇಕಂತ ಅವಕ್ಕೆಲ್ಲ ನಿಯಮಗಳ ಪಾಲನೆ ಮಾಡಬೇಕಾಗ್ತದೆ. ಹಂಗ ಒಮ್ಗಿಲೆ ನಾನು ಅಲ್ಲಿ ಹೋಗಿ ಕುಂತೇನೆ ಅಂದ್ರೆ ಏನು ತಿಳಿ ಒಳಗೆಲ್ಲ ವಿಷಯ ವಾಸನೆ ಇಟ್ಕೊಂಡು ಕುಂತವ್ರಿ. ಪೂರ್ಣ ವಾಸನ ನಾಶ. ಜಗತ್ತಿನಾಗ ಏನಾರ ಮಾಡಬೇಕು, ಹೊಂದಬೇಕು ಅನ್ನೋದು ಉಳಿಬಾರ್ದು. ಅಂದಾಗ ಇದನ್ನು ಪಾಲನೆ ಮಾಡಕ್ಕೆ ಬರ್ತೈತೆ ನಮಗೆ. ಮತ್ತು ಅಜ್ಞಾನದೊಳಗೆ ಬಿದ್ದು ಬಿಡ್ತೀನಿ ಅಂದಾಗ ಬಾಕಿ ಉಳ್ದೈತಿ. ಎಲ್ಲರಿಗೆ ಆಗೋದಿಲ್ಲ. ಬೇಕಾದಂಗೆ ಹೇಳೋದು ಕೇಳೋದು ಮಾಡ್ತೇನೆ ಅಂದ್ರು ಒಳಗೆ ಎಂಥ ಗುಣಗಳದಾವ ನೋಡ್ಕೊ. ಸತ್ವ ಪ್ರಧಾನವಾದ ಗುಣ ಅದಾವ, ತಮ ಪ್ರಧಾನ ಗುಣ ಆಯಿತು, ರಜೋ ಗುಣ ಆಯಿತು, ನಾವು ನೋಡ್ಕೋಬೇಕು. ನಾವು ಇದೆಲ್ಲ ಅಂತಃಕರಣ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವನು ದೋಷ ಹಂಗ ಇಟ್ಕೊಂಡು ನಾ ಇದನ್ನು ಸಾಧಿಸ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಅಹಂಕಾರ ಏನದ ನೋಡ್ರಿ, ಗೊರ್ತಿಲ್ದಂಗೆ ಬಂದ ಮುಕ್ಕಳ್ಯಾಗ ಕೈ ಹಾಕಿ ಹೊಡಿತೈತಿ. ಗೊರ್ತು ಮಾಡಿ ಕೊಟ್ರೆ ಅದಕ್ಕೆ ಯಾಕೆ ಮಾಯಾ ಅಂತಾರ.
ನಾನು ನನ್ನದು ಅನ್ನೋದು ಬಂದು ಬಿಡ್ತೈತೆ ತಡೆಯಕ್ಕೆ. ಅಹಂಕಾರ ರಹಿತ ಆಗಿ ಸಾಧನೆ ಮಾಡವ ಅವ ನಿಜವಾದ ಸಾಧಕ. ನಾವು ಮಾಡ್ತೇನೋ ಅಹಂಕಾರ ಬಂದೈತೆ. ನನ್ನಂಗ ಕೇಳವ ಯಾವದನ್ನ ಹೌದಿಲ್ಲ. ನಾವು ಭಾಳ ದಿನ ಆತ್ ಕೇಳಾಕತ್ತಿ ಶಾಸ್ತ್ರ, ಇದು ಇವತ್ತು ಬಂದೈತಿ. ಇದು ಹೌದಿಲ್ಲ, ಇದು ಅಹಂಕಾರನ ಅಲ್ಲ. ನನ್ನಂಗ ಯಾವ ಕೇಳ್ಯಾನಂತ ಅಂದ್ರೆ ಇದು ಕೇಳೇ ಇಲ್ಲ ಅಂತ, ಅದಕ್ಕೆ ಗಾಳೆ ಬಿಡದಿಲ್ಲ ಅಂತ. ತಿಳಿದೇ ನನ್ನವಾಗ ತಿಳಿದೈತೆ ಅನ್ನೋವಾಗ ತಿಳಿದಿಲ್ಲ. ತಿಳಿದಿಲ್ಲ ಅನ್ನೋವಾಗ ತಿಳಿದೈತಿದು ಹೌದಿಲ್ಲ. ಏನು ಗೊತ್ತಿಲ್ಲಪ್ಪ ನಾನು ಗೊತ್ತಾಗೈತಿ, ಎಲ್ಲ ಗೊತ್ತೈತಿ ಅನ್ನೋವಾಗ ಏನು ಗೊತ್ತಾಗಿಲ್ಲ ಅವಂಗ. ಏನು ನಮ್ಮಿಂದ ಶಕ್ತಿ ಇದ್ದಷ್ಟು ಎರಡನೇದವ್ರಿಗೆ ಯಾವಾಗ ಕಲ್ಯಾಣ ಆದೀತು ಅನ್ನೋ ಭಾವ ಇರ್ಬೇಕು ನೋಡ್ರಿ. ಅಂದಾರ ಇದ್ರಾಗ ಮುಂದುವರಿಯಾಕ ಬರ್ತೈತಿ ನಮಗೆ. ನಮ್ಮಿಂದ ಯಾರಿಗೂ ಕೆಡಕಾಗಬಾರ್ದಪ್ಪ. ನಮ್ಗೆ ಯಾವಾಗ ಇನ್ನೊಬ್ಬರಿಗೆ ನಮ್ಮಿಂದ ಹಿತ ಆದೀತು, ಒಳ್ಳೆಯದು ನಮ್ಮಿಂದ ಏನು ಜನ್ಮ ಯಾಕ್ರಿ ಕೆಟ್ಟು ಹೋಗು ಶರೀರದ ಸಫಲತೆ ಪರೋಪಕಾರ ಅಂತ. ಕೆಡುವ ಕಾಯದ ಸಫಲತೆ ಯಾವುದು ಪರಹಿತ. ಹೆಂಡ್ರು ಮಕ್ಕಳು ಗುಜರೇನೆ ಎಲ್ಲರೂ ಮಾಡ್ತಾರ, ಅದು ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಹೌದಿಲ್ಲ. ಅದನ್ನು ಮಾಡ್ತೀವಿ ಸ್ವಾರ್ಥಕ್ಕೋಸ್ಕರವಾಗಿ ಅಲ್ಲ. ಸ್ವಾರ್ಥ ತ್ಯಾಗ ಮಾಡಿದಾಗ, ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದು, ಅದು ಬಂದಾಗ ಆ ಪುಣ್ಯ ಇತ್ತಾಗಿ ಎಳಿಸ್ತದೆ. ನಾನು ಎಲ್ಲಿ ಎಳ್ಕೊಂಬರ್ತೈತೆ ನೀನು. ಏನು ನಿಷ್ಕಾಮ ಪುಣ್ಯದ ಫಲ ಇದು. ಏನು ಪ್ರತಿಯೊಬ್ಬರು ತಮ್ಮ ಅರಿವಿನ ಆಧಾರದ ಮೇಲೆ ಆನಂದವನ್ನು ಬೇಡ್ತಾರೆ. ಎಲ್ಲರಿಗೆ ಅದು ಗೊತ್ತೈತಿ, ಗೊತ್ತಿದ್ದಾಗ ಅದನ್ನು ಬೇಡಬೇಕಂತಿ, ಅದನ್ನು ಹೊಂದಬೇಕನ್ನೋ ಇಚ್ಛಾಕ. ಆನಂದದ ಗೊತ್ತಿರ್ಲಿಲ್ಲ ಅಂದ್ರೆ ಅದನ್ನು ಯಾರು ಬೇಡ್ತಿದ್ದಿಲ್ಲ. ಪ್ರತಿಯೊಬ್ಬರಿಗೆ ಅದು ಗೊತ್ತೈತಿ. ಎರಡನೇದವರು ಅರಿವಿನ ಆಧಾರದ ಮೇಲೆ ಆನಂದವನ್ನು ಯಾರು ಬೇಡೋದಿಲ್ಲ. ತಮಗ್ ಗೊತ್ತಿದ್ದದ್ದೇ ಬೇಡ್ತಾರೆ. ಯಾರು ಕಲಿಸಿಲ್ಲ ಅದನ್ನು ಬೇಡಂತೆ. ನಾ ಏನಾರ ಆಗೇನೆ ಅಂದ್ರೆ ಅದು ಅವ ಭವಿ. ಆಗುವುದೆಲ್ಲ ಹೋಗುದನ್ನ ಏನೂ ಆಗೇ ಇಲ್ಲ ನಿನಗೆ ಅನ್ನೋದು ಯಾವಾಗ ಹೊಳಿಬೇಕು ನಮಗೆ. ಏನಾರ ಆಗೈತಿ ಅಂತ ಹಿಡ್ಕೊಂಡು ಕುಂತೇವೆ ನಾವು. ಅದಾಗೇನಿ ಇದಾಗೇನಿ ಏನು ಯಾವ್ದಾರ ಆಗಿದ್ದಿತ್ತು, ನಾನು ಅಲ್ಲದ್ರಾಗ ಆಗೈತಿ ಹೊರತು ನನ್ನೊಳಗೆ ಏನೂ ಆಗಿಲ್ಲ ಅನ್ನೋದನ್ನು ಖರ್ಚು ಮಾಡ್ಕೊಳ್ತೀನಿ. ಇದ್ದು ಇರುವಿನಲ್ಲಿ ಏನೂ ಆಗಿಲ್ಲ. ಆ ಇರುವಿಕೆ ಕಡೆ ಎಲ್ಲ ಕೊಟ್ಟು ಅನುಭವ ಮಾಡಿ ನೋಡ್ಕೊ. ಅಭ್ಯಾಸದೊಳಗೆ ತೊಡಗಿ ಅದನ್ನು ಖಾತ್ರಿ ಮಾಡ್ಕೊ, ನನ್ನಲ್ಲಿ ಏನೂ ಆಗಿಲ್ಲ ಅನ್ನೋದು ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡು ಆ ಚಿಂತೆ ಹೇಳಿದೈತೆ ನಮಗೆ. ನಮಗಿನ್ನ ಆಗುಲ್ಲೇ ಆಗೈತಿ ಅಂತ ಆರೋಪ ಮಾಡ್ಕೊಂಡು ಕುಂತೇವೆ. ಈ ಆರೋಪಿತ ಭಾವ ತೆಗೆದು ಹಾಕುವುದರಿಂದ ಇದು ಅಧ್ಯಾತ್ಮದ ವ್ಯವಸಾಯದ. ಏನಾರ ಆಗೇನೆ, ಏನೂ ಆಗೇ ಇಲ್ಲ, ನೀನು ಇರು ಇದ್ದಕ್ಕಿದ್ದಂಗೆ ಐತಿ. ಹಿಂದೂ ಇಂದು ಮುಂದು ಎಂದೂ ಬದಲಾಗದೆ ಇದ್ದಕ್ಕಿದ್ದಂಗೆ ಇದ್ದಂಥದ್ದು. ಅದು ಸದ್ರೂಪ, ಅದಕ್ಕೆ ಚಿದ್ರೂಪ, ಅದು ಆನಂದ ರೂಪದ. ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗಿ. ಇದು ಬದಲಾವಣೆ ಆಗುವುದು, ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗುವುದನ್ನು ನಾವು ಹಿಡ್ಕೊಂಡು ಕುಂತೀವಿ. ನಾ ಲಿಂಗಾಯತರಾವ್ ಆಗೇನಂದ್ರೆ ಭವಾನಿ, ಎದರಾಮರ ಆಗೇನ, ನಾ ಎದರಾವನು ಆಗಾಕ ಹೋಗ್ಬೇಡ ನೀವು. ಶರೀರದನ ದೋಷ ತೆಗಿಬೇಕಾದ್ರೆ ಹೆಂಗೆ ಶರೀರಕ್ಕೆ ಆಪರೇಷನ್ ಮಾಡ್ಬೇಕಾಕತಿ, ಹಂಗೆ ಮನಸ್ಸಿನ ಒಳಗಿನ ದೋಷವನ್ನು ತೆಗಿಬೇಕಾದ್ರೆ ಮನಸ್ಸಿಗೆ ಆಪರೇಷನ್ ಮಾಡ್ಬೇಕಾಗತ್ತೆ. ಹೌದು. ಅದಕ್ಕೆ ಇದರ ಅಭ್ಯಾಸ, ಶ್ರವಣ ಮನ ನಿಧಿಧ್ಯಾಸದ ಅಭ್ಯಾಸದಿಂದ ಮನಸ್ಸಿನ ದೋಷಗಳೆಲ್ಲ ಕಡಿಮೆ ಆಗ್ತವೆ. ಅದಕ್ಕೆ ಇದನ್ನ ಮನಸ್ಸು ಕೊಟ್ಟ ಕೇಳಿದ್ದನ್ನು ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡಿ. ಮನುಷ್ಯನಷ್ಟು ದುಷ್ಟ ಪ್ರಾಣಿ ಯಾವುದೂ ಇಲ್ಲ. ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಏನೆಲ್ಲ ಹೀನಕೃತಿಗಳನ್ನು ಮಾಡ್ತಾನೆ ಮಾನವ. ಪೀಡಾ ಕೊಡ್ತಾನೆ, ಎಲ್ಲ ಪ್ರಾಣಿಗಳಿಗೆ ಪೀಡಾ ಕೊಡ್ತಾನೆ. ಇಷ್ಟೆಲ್ಲ ಪೀಡಾ ಕೊಟ್ಟ ಬದುಕಿ ಏನು ಮಾಡಿ ನೀನು?
ಎಷ್ಟು ಪ್ರಾಣಿಗಳಿಗೆ ಪೀಡಾ ಕೊಟ್ಟಿ ನೀನು? ಬದುಕಿದ್ದಕ್ಕೂ ಏನು ಲಾಭ ನೀನು? ಅದಕ್ಕೆ ಹುಟ್ಟಿದ್ದೀನಿ ಒಳ್ಳೊಳ್ಳೆ ಇನ್ನೊಬ್ಬರಿಗೆ ಪೀಡಾ ಕೊಡಾಕ ಹುಟ್ಟಿದಿ. ಅತಿ ಲೋಭ ಏನು ಮಾಡ್ತೈತಲ್ಲ ಅದು ಎಂಥ ಕೃತಿಗಳನ್ನು ಮಾಡ್ಲಿಕ್ಕೆ ಹೇಳಾಕ ಹೆಸುದಿಲ್ಲ. ಕಡುಲೋಭಿ ಇದ್ದವ ಏನು ಕದ್ ಮಾಡಕ್ಕೂ ಹೆಸುದಿಲ್ಲ ನೋಡ್ರಿ. ಏನು ತಪ ಅಂದ್ರೆ ಸುಡುದು. ಅದ್ರ ಮ್ಯಾಗಿನ ಮೋಹವನ್ನು, ವಿಷಯದ ಮ್ಯಾಗಿನ ಮೋಹವನ್ನು ಸುಟ್ಟು ಹಾಕುವುದು ತಪಸ್ಸು. ಅದು ಹಾದೆ ಅಂದ್ರೆ ಒಳ್ಳೆ ಕರ್ಮಗಳು ಜರುಗ್ತಾವ ನಿನ್ನಿಂದ. ಮೋಹ ಎಲ್ಲ ನಾಶ ಆದ್ಮ್ಯಾಗ ಏನ್ ಅವಾಗ ಅವನಿಂದ ಕೆಟ್ಟ ಕರ್ಮಗಳು ಎಂದೂ ಜರುಗುದು. ಮೋಹ ಒಳಗೆ ವ್ಯಾಮೋಹ ಇತ್ತಂದ್ರೆ ನಾವು ಕೆಟ್ಟ ಕರ್ಮಗಳನ್ನು ಮಾಡವ. ಹಂಗಾರ ಮಾಡಿ ವಿಷಯಗಳನ್ನು ದೊರಕಿಸ್ಕೋಬೇಕು. ಅದನ್ನ ಎದಕ್ಕೂ ಹೆಸರು ಏನ್ ವ್ಯಾಮೋಹ ಇತ್ತಂದ್ರೆ ಕಡುಲೋಹ. ಅದಕ್ಕೆ ದುರ್ಗುಣ ಅಂತಾರ. ದುರ್ಗುಣಗಳು ಯಾಕೆ ಬರ್ತಾವ ಅಂದ್ರೆ ವಿಷಯಗಳ ಲೋಭ, ಪಾಪ ಕೃತಿಗಳನ್ನು ಮಾಡ್ಲಿಕ್ಕೆ ಹಸ್ತದ. ಪಾಪ ಬಾಪ್ ಕೌನ್ ಹೈ ಅಂದ್ರೆ ಪಾಪದ ತಂದೆ ಯಾರು ಅಂದ್ರೆ ಅದೇ ಲೋಭ. ಲೋಭ ಹೈ ಅಂದ್ರೆ ಪಾಪ ಬಾಪ್ ಕೌನ್ ಹೈ ಅಂದ್ರೆ ಲೋಭ ಹೈ. ಲೋಭ, ಕಡು ಲೋಭ. ಅವಶ್ಯಕತೆಗಿಂತ ಹೆಚ್ಚಿಂದ ಆಶೆ ಮಾಡೋದು ಇರ್ತೈತೆ ತನಗೆ. ಅದು ನನಗ ಆಗ್ಲಿ, ಹೌದಿಲ್ಲ? ಇದು ಅಷ್ಟು ನನಗೆ ಅವಗೂ ಬದುಕಲಿ ಬಿಡಪ್ಪ, ಅವ ಒಟ್ಟು ತಗೊಳ್ಳಿ, ನಾವು ಒಟ್ಟು ತಗೊಂಡು ಹಂಚ್ಕೊಂಡು ತಿನ್ಬೇಕನ್ನೋ ಬುದ್ಧಿ ಇರೋದಿಲ್ಲ. ನನಗೆ ಬೇಕಲ್ಪ, ಅವ ಏನಾರು ಹಾರಿಗೆಳದು ಹೋಗಲ್ಲ. ಯಾಕೆ ಇದ್ದಿದ್ರಾಗ ನಾವು ನೀವು ಹಂಚ್ಕೊಂಡು ತಿನ್ನೋನು ಅನ್ನೋದು ಅದು ಬೇರೆ. ಭಾಳ ಕಠಿಣ ಅದು. ಕೊಟ್ಟು ತಿನ್ನೋ ಬುದ್ಧಿ ಬರೋದು ಭಾಳ ಕಠಿಣದ ಅಂತಿದ್ರು. ಅದು ಕಸ್ಕೊಂಡು ತಿನ್ನೋದು ನಡೆದೈತೆಲ್ಲ ಈಗ. ಅದು ಬರಬೇಕಲ್ಲ, ಹಂಚ್ಕೊಂಡು ತಿನ್ನೋ ಬುದ್ಧಿ. ವಿತರಣದೊಡನೆ ಭೋಗದರ್ಥದೊದವನು. ಇದ್ದದ್ರಾಗ ಹಂಚ್ಕೊಂಡು ತಿನ್ನೋ ಬುದ್ಧಿ ಬಂದಾಗ ನಿನಗಿದು ದಾರಿ ಸಿಗ್ತೈತೆ. ಎಲ್ಲ ನನಗಾಗಲಿ, ನನ್ನ ಮಕ್ಕಳಿಗೆ ಆಗಲಿ, ನನ್ನ ವಂಶಕ್ಕಾಗಲಿ ಅಂತ ಇಟ್ಕೊಂಡು ಕುಂತಿ ಅಂದ್ರೆ ನೀನು ಪಾಪಿ ಅಕ್ಕಿ. ಅದಕ್ಕೆ ಮಾಡಕ್ಕೆ ಹೋಗ್ಬೇಡ. ಅಪರಿಗ್ರಹ ವೃತ್ತಿ ಬೇಕು ಅಂತ. ಯಾವ ವಿಷಯ ಸಂಗ್ರಹನೂ ಇಲ್ಲದೆ ಇರುವುದು ಅಂದಾಗ ಅವಾಗ ಇದನ್ನು ಮುಂದುವರಿಯಾಕೆ ಬರ್ತೈತಿ. ವಿಷಯ ಸಂಗ್ರಹ ಮಾಡ್ಕೊಂತ ಕೂತವಾಗ ಇದೇ ತಿಳ್ಬೇಕು. ಇಷ್ಟು ಮಾಡಿದ್ರೆ ಮುಂದೆ ಇಷ್ಟ ಆಕೈತಿ, ಎಷ್ಟು ಮಾಡಿದ್ರೆ ಇಷ್ಟ ಆಕೈತಿ ಅಂತ ಮತ್ತೆ ಅದನ್ನ ಮಾಡ್ಕೊಂತ ಲೆಕ್ಕ ಹಾಕೊಂತ ಹೋಗವ. ಹೋದ್ರೆ ಜೀವನ ಪರ್ಯಂತ ಇಷ್ಟು ಮಾಡಿದ್ರೆ ಮುಂದೆ ಎಷ್ಟು ಡಿಪಾಸಿಟ್ ಇಷ್ಟ ಆಯ್ತಪ್ಪ, ಇಷ್ಟು ತಿಂಗಳ ಪಗಾರ ಎಷ್ಟು ಬಂತಪ್ಪ, ನಮ್ಗೆ ಮುಂದೆ ಅಷ್ಟು ಆಕೈತಿ. ಹಿಂಗೆ ಲೆಕ್ಕ ಹಾಕವಂಗೆ ಹೇಳ್ತಿಡ್ಬೇಕಿತ್ತು. ಜೀವನ ಪರ್ಯಂತರ ಅದನ್ನ ಮಾಡ್ಕೊಂಡು ಸತ್ತು ಹೋದ್ಕೆ ತಿನ್ಗಾಣದ ಉಣ್ಗಾಣ ತಾನು ಉಣ್ಲಿಲ್ಲ, ಇನ್ನೊಬ್ಬರಿಗೆ ಕೊಡಲಿಲ್ಲ. ತಾನು ಉಣ್ಣದೆ ಪರರಿಗಿಕ್ಕದ ದ್ರವ್ಯ ಯಾತಕೋ ಅಂತ. ಇದ್ದಾಗ ಅದ ಲಾಭ ಮಾಡ್ಕೊಳ್ಳಿಲ್ಲಲ್ವ ನೀನು. ನಾನು ಇದ್ದಿದ್ರೆ ಕೊಡ್ತೀನ್ರಿಪ್ಪ ಅಂತಿರ್ತಾನ. ಇದ್ದಾಗ ಕೊಡ್ಬೇಕನ್ನೋ ಬುದ್ಧಿ ಬರಲಿಲ್ಲ. ಯಾಕ್ರಿ? ನಾನು ಹಂತೇಲಿ ಇದ್ದಿದ್ರೆ ಕೊಡ್ಬೇಕನ್ನೋದಿತ್ತು, ನಾನು ಹಂತೇಲೇ ಇಲ್ರಿ ಅಂತ. ಇದ್ದಾಗ ಅದನ್ನು ಮುಚ್ಚಿಟ್ಕೊಂಡಿಲ್ವ? ಕೊಡ್ಲಿಲ್ಲ ಅದನ್ನು. ನೆವ ಹೇಳಿದೆ, ನೆವ ಹೇಳಿ ಅದನ್ನು ಉಳಿಸ್ಕೊಂಡೆ ಅಂತ. ಕೊಡ್ಬೇಕನ್ನೋ ಬುದ್ಧಿ ಬರಲಿಲ್ಲ. ಯಪ್ಪ ನಿಮ್ಮ ಆಶೀರ್ವಾದದಿಂದ ಏನು ಉತ್ಪನ್ನ ಭಾಳ ಚಲೋ ಬಂತ್ರಿ. ಬರೀ ಏನೋ ನಿಮ್ಮ ಆಶೀರ್ವಾದ ಆತು. ಚಲೋ ಆತು ಬಿಡಪ್ಪ, ಹಂಗಾರೆ ನಮ್ಮ ಮಠಕ್ಕೆ ಏನಾರು ಕೊಡ್ತೇನೆ ಅಂದ್ರೆ ಅನ್ಸ್ಕೊಂಡ. ಅವಾಗ ಯಪ್ಪ ಸಾಲ ಒಂದು ಭಾಳ ಆಗೈತಿ, ಹಾಲು ತಗೋರಪ್ಪ ಹಂಗ ಆಗಲಿ ಅಂತ. ಕಡಿತನಕನೂ ಸಾಲ ಹರಿಲಿಲ್ಲ. ಅದು ಬರೋದಿಲ್ಲದ ಬುದ್ಧಿ, ತ್ಯಾಗ ಬುದ್ಧಿ ಬರೋದು ಭಾಳ ಕಠಿಣದ. ನಂಬಿಕೆ ಬೇಕಲ್ಲ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಲ ನಂಬಿಕೆ. ಎಲ್ಲಿ ಕೆಡ್ತೈತಿದೆಲ್ಲ ಹೋಗ್ತೈತಿವೋ ಯಪ್ಪ, ನಮ್ಗೆ ಕೊಟ್ರೆ ಹೋಗ್ತೈತಿವೋ ಅಂತ ಲೆಕ್ಕ ಹಾಕ್ತಾನೋ. ಲೆಕ್ಕ ಹಾಕಲಿ ಇದ್ದವ ಸಾವುಕಾರ ಅಂತ. ಕೊಟ್ಟದ್ದು ತಗೊಂಡದ್ದು ಲೆಕ್ಕ ಎಲ್ಲಿ ಇಲ್ಲ, ಅವ ಸಾವುಕಾರ ಅಂತ.
ಲೆಕ್ಕ ಹಾಕಿ ಭಾಳ ಮಾಡವ ಅವ ಸಾವ್ಕಾರಲ್ಲ ಅವ ಏನು ಅವ ವ್ಯಾಪಾರಿ ಅವ ಹೌದಿಲ್ಲ. ಅಭಿಮಾನ ಸೋಡಾ ಮುಕ್ತಿ ರೋಕಡ. ನಾನಲ್ಲದನ್ನು ನಾನಂತ ಏನು ತಿಳ್ಕೊಂಡು ಎಲ್ಲ ಅದನ್ನು ಕೈ ಬಿಡು ಅಂದಾಗ ನೀನು ಮುಕ್ತ ಇದೆ ಅನ್ನೋದು ಹೊಳಿತೈತಿ ನಿನಗೆ. ನೀನು ಮುಕ್ತ ಇದೆ ಅನ್ನೋದು ಯಾಕೆ ನಿನಗೆ ಹೊಳಿವಲ್ದು ಅಂದ್ರೆ ಅಲ್ಲದನ್ನು ಹಿಡ್ಕೊಂಡು ಕುಂತಿ ಅಜ್ಞಾನದಿಂದ. ನೀ ಯಾರನ್ನೋದು ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನು ಹಿಡ್ಕೊಂಡು ಕುಂತಿಯಲ್ಲ, ಅದಕ್ಕೆ ನಿನಗೆ ಬಂಧನ ಆಗೈತಿ. ಯಾವುದೇ ಆಸೆ ಇಲ್ಲದಿರುವುದೇ ಅತಿ ಶ್ರೇಷ್ಠವಾದಂಥ ಆನಂದ. ಹೌದು, ಡಿಜಾರ್ಲೆಸ್ ಅಂತ, ಬಯಕೆಗಳು ಆಸೆಗಳು ಇಲ್ಲದೆ ಇರುವುದು ಅಂತ, ಅದೇ ಆನಂದದ ಸ್ಥಿತಿ. ಹ್ಯಾಪಿನೆಸ್, ಡಿಜಾರ್ಲೆಸ್ನೆಸ್ ಈಸ್ ಹ್ಯಾಪಿನೆಸ್ ಅನ್ನು. ಯಾವುದೇ ಬಯಕೆಗಳು ಇಲ್ಲದೆ ಇರುವುದು. ಏನ್ ಕೊರತೆಯ ನಾನದೆಚ್ಚರದೊಳೊಂದಿ ಚರುಪದಿ ಚಂದ ಅಂತ. ಹೌದು, ಯಾವುದು ಕೊರತಿಲ್ಲ ಅಂತ ಆನಂದ ಸ್ಥಿತಿ ಒಳಗೆ ನಾವು ಇರ್ಬೇಕು, ಅದ ಚಂದ ಜೀವನ ಅಂತ. ಇದ್ರ ಕಡೆ ಲಕ್ಷ ಕೊಟ್ರೆ ಕೊರತೆನ ಇದೆ. ಕೊರತೆ ಇಲ್ಲದ ಯಾರ್ದೈತೆ ಹೇಳಿ ಬಾಳೆ ಒಂದಿಲ್ವಂತ ಕೊರತೆ ಏನೈತಿ, ದೇವ್ರೆಲ್ಲ ಕೊಟ್ಟಾನಪ್ಪ ಅದೇ ಇಲ್ಲ ಅಂತ. ಒಂದಿಲ್ವಂದು ಕೊರತೆ ಇದೆ, ಕೊರತೆ ಇಲ್ದವ್ರು ಯಾರ್ದಾರ ಹೇಳಿ. ತನಗೆ ತೃಪ್ತಿ ಅನ್ನೋದು ಇಲ್ಲ ಇಲ್ರಿ, ಬೇಕಾದಷ್ಟು ಐತಿ, ಎಲ್ಲ ಐತಿ, ತೃಪ್ತಿ ಇಲ್ಲ ಇಲ್ರಿ. ಏನ್ ಮಾಡ್ಲಿ ತಗೊಂಡಂತ ಕೋಟಿಗಟ್ಲೆ ಐತಿ ಇದು ಸಾವಿರಾರು ಕೋಟಿಗಟ್ಲೆ ಬಿದ್ದೈತಿ ತಗೊಂಡು ಏನ್ ಮಾಡ್ಲಿಪ್ಪ ನನಗೆ. ಅದನ್ನ ಉಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಏನ್ ಅದಕ್ಕೆ ಇದನ್ನೆಲ್ಲ ದಾನ ಮಾಡಿ ಬಾ ಅಂದ್ರೆ ತೀತೈತಿ ನಿನಗೆ ಶಾಸ್ತ್ರ ಅಂದ್ರೆ. ಬುದ್ಧ ಉಪದೇಶ ಕೊಡಂತ ಬಂದಿದ್ದು ಒಬ್ಬ ಶ್ರೀಮಂತ. ಏನ್ ನಿನ್ನ ಇದನ್ನ ಸೌಕರ್ಯಕ್ಕೆಲ್ಲ ದಾನ ಮಾಡೋದು ಅಂದಾಗಿದ್ದು ನಿನಗೆ ತೀತೈತಿ ಅಂತ ಕೊಡ್ಬೇಕನ್ನೋ ಬುದ್ಧಿ ಬರ್ಬೇಕಲ್ಲ. ಆಕೈತೆ ಏನ್ ಭಾಳ ಕಠಿಣ ಅದು ತ್ಯಾಗ ಬುದ್ಧಿ ಬರುವುದಂತ. ತ್ಯಾಗದಿಂದನೇ ಇದು ಘನಸೌಖ್ಯ ನಿಂತಿರ್ಬೋದು ಅಂದರು. ಈಗಲೀ ಜೀವನಿಗೆ ರಾಗದಿಂ ಬಂಧನ, ತ್ಯಾಗದಿಂ ಘನಸೌಖ್ಯ. ಈಗ ಸದ್ದ ಬಿಟ್ಟರೆ ಸದ್ದ ಅನುಭವ. ರೋಕಡಿ ಉದ್ರಿ ಏನು ಅಲ್ಲಿದ ಏನೇನು ಹಿಡ್ದಿ ನೋಡಿ ಸದ್ದ ಬಿಡದನ ಏನ ನಂದು ಅಲ್ಲ ಅಂತ ತಿಳಿದ ಕೈ ಬಿಟ್ಟು ನೀನು ಮುಕ್ತ ಇದೆಯ ಅನ್ನೋದು ನಿನಗೆ ಅನುಭವ ಕೊಡ್ತೈತಿ. ಇದು ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ, ನನಗಿದು ಅನ್ನೋದು ಇದು ನಿನ್ನ ಬಂಧನಕ್ಕೆ ಹಾಕಿದ್ದು. ಬೇಡಿ ಅದ ನಿನಗೆ, ಬೇಡಿ ಬೆತ್ತು ಇದು ಅಂತ. ಬೇಕನ್ನೋದು ಏನೈತಲ್ಲ ಅದು ಬೇಡಿ ನಿನಗೆ. ಏನೂ ಬೇಡಪ್ಪ ನಮಗೆ ಜಗತ್ತಿನಂತ. ಇಲ್ಲೇ ನಾವು ಸ್ವತಂತ್ರ ಆರಾಮ ಐತಿ, ನಮ್ಗೆ ಆರಾಮಿರಾಕ್ ಬರ್ತೈತಿ, ಏನೂ ಅವಲಂಬಿಸ್ಕೊಂಡಿಲ್ಲ ಅದು ಅನ್ನೋದು ಈ ಜ್ಞಾನ ಆಗ್ಬೇಕಲ್ಲ. ನಾವು ಆ ಯಥಾರ್ಥ ಜ್ಞಾನ ಇಲ್ಲದಕ್ಕೆ ವಿಷಯ ವಸ್ತುಗಳ ಅವಲಂಬಿಸ್ಕೊಂಡ ಸುಖ ಐತಿ ಅಂತ ಅದನ್ನು ಅವಲಂಬಿಸ್ಕೊಳಕ್ ಹೊಂಟಿ. ಬಾಳೆ ಬದುಕು ಮಾಡಿ ಸುಖ ಹೊಂದಬೇಕು, ಇವು ಇದ್ರೆ ಗಳಿಸ್ಬೇಕು, ವಿಷಯಾದಿಗಳನ್ನು ಗಳಿಸಿದ್ರೆ ಸುಖ ಸಿಗ್ತೈತಿ. ಇಂಥ ಬಾಳೆ ಏನು ಮಾಡಲಿಲ್ಲ ಅವರು ಮಹಾತ್ಮರು. ಯಾಕ್ರಿ? ಜಗತ್ತಿನ ವಸ್ತುಗಳ ಪ್ರಾಪ್ತಿಗಾಗಿ ಯಾವ ಕರ್ಮವನ್ನು ಅವರು ಮಾಡಲಿಲ್ಲ. ಮಾಡುವ ಅವಶ್ಯ ರೆಡಿ ಇದ್ದದ್ದೈತಿ, ಅದನ್ನು ತಿಳ್ಕೊಂಡ್ರು ಅವರು. ಏನಾರ ಮಾಡಿ ಹೊಂದಬೇಕನ್ನೋ ಪ್ರಯತ್ನ ಮಾಡಲಿಲ್ಲ ಅವರು. ಜಗತ್ತಿನಾಗ ಯಾವ ಕರ್ಮವನ್ನು ಮಾಡಲಿಲ್ಲ. ನಿಜವನ್ನ ತಿಳಿದವ ಅವ ಯಾಕೆ ಮಾಡ್ತಾನ? ಅಜ್ಞಾನಿ ಏನಾರ ಮಾಡಿ ಹೊಂದಬೇಕಂತ ಕರ್ಮಗಳನ್ನು ಹಂಗ ಮಾಡೇ ಮಾಡ್ತಾರೆ. ಜಗತ್ತಿನ ಜನ ಎಲ್ಲ ಕರ್ಮಗಳನ್ನು ಮಾಡೇ ಮಾಡ್ತಾರಿಲ್ಲ, ಒಂದಿಲ್ಲ ಒಂದು ಕರ್ಮಗಳನ್ನ. ಏನಾಗೈತೆ ನೋಡ್ಕೋರಿ ಅವ್ರ ಹಣೆ ಬರ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅನ್ನೋದು ಐತಲ್ಲ, ಅದೇ ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ತದೆ. ನಿಜವಾದ ಜ್ಞಾನ ಆತಂದ್ರೆ ನಿನಗೆ ಮಾಡ್ಬೇಕನ್ನೋದು ಏನು ಉಳಿದಿಲ್ಲ. ನಾವು ಏನ್ ಒಂದ್ ಹೇಳಕ್ ಇನ್ನ ಐತೆ ಅಂದ್ರೆ ಇನ್ನ ಅಜ್ಞಾನಿ. ನಾವು ಏನಾರ ಮಾಡ್ಬೇಕನ್ನೋದು ಐತೆ ಅಂದ್ರೆ ನಾವು ಅಜ್ಞಾನಿ. ಜ್ಞಾನಿ ಏನಾರ ಕರ್ತವ್ಯ ಉಳಿದಿಲ್ಲ. ನಾವು ಜ್ಞಾನಾಮೃತೇನ ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ. ಜ್ಞಾನದಿಂದ ಯಾವ ತೃಪ್ತಿಯನ್ನು ಹೊಂದಿರ್ತಾನೆ ಅವನಿಗೆ ಜಗತ್ತಿನಾಗ ಏನಾರ ಮಾಡ್ಬೇಕನ್ನೋ ಕರ್ತವ್ಯ ಎಳ್ಳಷ್ಟು ಇರುದಿಲ್ಲ. ಏನ್ ಒಂದ್ ಎಡೆ ಐತೆ ಅಂದ್ರೆ ಅವ ಜ್ಞಾನಿ ಅಲ್ಲ. ಅಸ್ತಿ ಚೇತ್ ನ ತತ್ವವನ್ನು ನಾವು ತಿಳಿದಿಲ್ಲ ಅಂತ.
ತಿಳಿದವ ಎಂತು ಮಾಡ್ಪನು ಕರ್ಮಗಳ ಅವ ಯಾಕೆ ಮಾಡಕ್ ಹೋಗ್ಕನ್ರಿ ಅವನು? ಅಲ್ಲದ್ದನ್ನು ನಾನಂತ ತಿಳ್ಕೊಂಡೆ ನಾವು ಕರ್ಮಗಳನ್ನು ಮಾಡ್ತೀವಿ. ನಾವು ಯಾರು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಕರ್ಮಗಳ ಅವಶ್ಯಕತೆ ಇಲ್ಲ. ನಾವು ದೇಹ ನೀನು, ದೇಹದ ಈ ಮನಸ್ಸು ನೀನು, ಇಂದ್ರಿಯಗಳು ಇವ ನೀನಂತ ತಿಳ್ಕೊಂಡೆ ಕರ್ಮಗಳನ್ನು ಮಾಡವನು. ಇವು ನಾನಲ್ಲ, ಇವನ್ನೆಲ್ಲ ಮೀರಿ ನಾನು ಇರುವ ಐತಿ ಅಂತ, ಇವನ್ನೆಲ್ಲ ಹೊರತುಪಡಿಸಿ ಐತಿ, ಎಲ್ಲದಕ್ಕೂ ಆಧಾರ ನಾನು ಅದೇನೆ ಅಂತ ತಿಳ್ಕೊಂಡು ನಾವು ಎಂತೂ ಮಾಡ್ಕೊನೋ ಕರ್ಮಗಳ ಅವ ಯಾಕೆ ಮಾಡಕ್ ಹೋಗ್ತಾನು? ಎಲ್ಲದ್ದು ನೀನಂತ ತಿಳ್ಕೊಂಡೆ ಕರ್ಮಗಳನ್ನು ಮಾಡಕ್ ಹೋಯ್ತು. ಏನ್ ಅದಕ್ಕೆ ನಿಜವಾದ ನೀನು ಯಾರು ಅನ್ನೋ ತಿಳ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜದ ಕಡೆ ಲಕ್ ಕೊಟ್ಟೆ ಅಂದ್ರೆ ಕರ್ಮಗಳೆಲ್ಲ ಬಂದಕ್ಕ. ಅಜ್ಞಾನದಿಂದ ನೀ ಎಲ್ಲದನ್ನ ನೀನಂತ ಹಿಡ್ಕೊಂಡು ಕರ್ಮಗಳನ್ನು ಮಾಡಿ ಅದರಾಗ ಸಿಕ್ಕೊಂಡು ಒದ್ದಾಡ್ತಿ ಜನ್ಮ ಜನ್ಮ ಅಂತ. ಅದಕ್ಕೆ ವಿಚಾರ ಮಾಡಿ ನೀನ್ ಯಾರು, ನೀನ್ ಅಲ್ಲದ್ದು ಯಾವುದು ಸಂಬಂಧ ತಪ್ಪಿಸ್ಬೇಕು. ಅಲ್ಲದನ್ನು ಹಿಡ್ಕೊಂಡಿಲ್ಲ, ಅನಾತ್ಮ ಭಾವನೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿಲ್ಲ, ಅದನ್ನು ಬಿಡು. ನಿನ್ನ ಭಾವದೊಳಗೆ ಇರಕಲಿ, ಆತ್ಮ ಭಾವದೊಳಗೆ ನೀನಾಗಿದ್ರೆ ಆರಾಮಿರ್ತಿ. ಈ ಶರೀರ ನೀನಂತ ಇದನ್ನು ಹಿಡ್ಕೊಂಡು ಕುಂತಿಯಲ್ಲ, ಏನು ಕೊಡ್ತದೆ? ಅವ್ನು ಸಂಕಟನ ಕೊಡ್ತದೆ, ನಿರಂತರ ಸುಖ ಸಂಕಟ ಕೊಡ್ತದೆ. ಕೈಯಾಗ ಬೆಂಕಿ ಇಟ್ಕೊಂಡು ತನಗೆ ಇರ್ಬೇಕಂದ್ರೆ ಸಾಧ್ಯ ಐತೇನ್ರಿ? ಹಂಗೆ ಮನಸ್ಸಿನಾಗಿ ಶರೀರ ಭಾವ ಇಟ್ಕೊಂಡ್ರೆ ಸಾಧ್ಯ ಐತೇನೋ ಆರಾಮಿರಕ? ಬೆಂಕಿ ಧರ್ಮ ಏನದು ಸುಡುದನ, ಹಂಗೆ ಶರೀರ ಧರ್ಮ ದುಃಖ ಕೊಡೋದನ. ಎತ್ರ ಎತ್ರ ಶರೀರ ತತ್ವ ತತ್ವ ದುಃಖ. ಶರೀರ ಸಂಬಂಧ ತಪ್ಪಿದಾಗ ಹೆಂಗೈತಿ? ನಿದ್ದೆ ಹೆಚ್ಚಾಗಿ ಶರೀರ ಸಂಬಂಧ ಇಲ್ಲ, ಆರಾಮನೈತಿ. ತಿಳಿಯಲೇ ಎತ್ತಲ್ಲಿ ತಿಳಿದಿರ್ಬೇಕಾಗೈತಿ ನಾವು ಶರೀರ ಸಂಬಂಧ. ಅರಿವಿನ ಮೂಲಕ ಇದರ ಅನಾತ್ಮದ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಇರುವಂತ ಪ್ರಯತ್ನ ಮಾಡ್ಬೇಕಾಗೈತಿ. ಎಚ್ಚರಿದ್ದು ಆನಂದದ ನೆನಪಿನಾಗಿರ್ಬೇಕು. ನಾವು ಎಚ್ಚರ ತಪ್ಪಿರ್ತೇವೆ ಅಲ್ಲಿ ಮರುವೆ ಒಳಗೆ, ಅದು ತಾತ್ಪೂರ್ತಿಕ ಆನಂದ. ಎಚ್ಚರಿದ್ದ ಆ ಸ್ಥಿತಿಯನ್ನು ನಾವು ಹೊಂದಬೇಕಾಗಿತ್ತು, ಆನಂದದ ಸ್ಥಿತಿ, ಅರಿವು ಸಹಿತ ಆನಂದದ ಸ್ಥಿತಿಯನ್ನು ನಾವು ಹೊಂದುವಂತ ಪ್ರಯತ್ನ ಮಾಡಬೇಕು. ಅಂದಾಗಿದ ನಮಗಿದು ಅನುಭವ ಬರ್ತದೆ. ಏನ್ ಜ್ಞಾನ ಭಕ್ತಿ ಅಂದ್ರೆ ಎರಡೂ ಒಂದೇ, ಬರೀ ಶಬ್ದ ಭೇದ ಅದ್ರಾಗಷ್ಟೆ. ಭಕ್ತಿ ಅಂದ್ರೆ ಏನು? ಸ್ವಸ್ವರೂಪಾನುಸಂಧಾನ ಭಕ್ತಿ ರೀತಿಯ ವಿಧೀಯತೆ ಅಂತ. ತನ್ನ ಇದ್ದಕ್ಕಿದ್ದಂಗೆ ಇದ್ದಂಥ ಸ್ವರೂಪದ ಕಡೆ ಪ್ರೀತಿ ಮಾಡೋದು, ಅದ್ರ ಕಡೆ ಲಕ್ ಕೊಡೋದು, ಅದಕ್ಕೆ ಭಕ್ತಿ ಅಂತಾರೆ. ಭಕ್ತಿ ಅಂದ್ರೆ ಪ್ರೀತಿ. ಎದ್ರ ಮ್ಯಾಗ? ಆ ನಿಜವಾದ ಸುಖ ಎಲ್ಲೈತಿ ಅದರ ಮ್ಯಾಗ. ವಿಷಯಗಳ ಮ್ಯಾಗ ಪ್ರೀತಿ ಇಡೋದಕ್ಕೆ ಮೋಹ ಅಂತಾರೆ. ಏನ್ ತನ್ನ ನಿಜವಾದ ಇರುವಿನ ಆನಂದದಲ್ಲಿ ಪ್ರೀತಿ ಇಡೋದಕ್ಕೆ ಭಕ್ತಿ ಅಂತಾರೆ. ಜಗತ್ತಿನ ವಸ್ತುಗಳು ಯಾವಕ್ಕೂ ಆನಂದ ಅಂತ ಕರೆದಿಲ್ಲ ಅವಕ್ಕೆ. ಏನ್ ಹೆಂಡತಿಗೆ ಅಂದಾರ, ಗಂಡನ ಮ್ಯಾಗ ಗಂಡ ಅಂದಾರ, ಭೋಗ ತಿನ್ನೋ ವಸ್ತುಗಳಿಗೆ ಬೇರೆ ಬೇರೆ ಹೆಸರು ಕರೆದಾರ. ಆನಂದ ಅಂತ ಜಗತ್ತಿನ ಯಾವ ವಸ್ತುಗಳಿಗೂ ಕರೆದಿಲ್ಲ. ನಾನಾ ಆನಂದ ಸ್ವರೂಪ ಅಂದಾರ ಹೊರತು ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಂತ ಅಂದಿಲ್ಲ. ವಿಚಾರ ಮಾಡಿ ನೋಡಿ ನೀವು. ಚಿದಾನಂದ ರೂಪ ಶಿವೋಹಂ ಅಂತ, ನಾನೇ ಆನಂದ ಸ್ವರೂಪನಿದ್ದೇನೆ ಅಂತ. ಅದಕ್ಕೆ ಭಕ್ತಿ ಅಂತಾರೆ. ನನ್ನ ಮ್ಯಾಗ ನಾ ಪ್ರೀತಿ ಇಡೋದಕ್ಕೆ ಭಕ್ತಿ ಅಂತ. ಅನ್ಯವಾಗಿದ್ದಂಥ ವಿಷಯ ವಸ್ತುಗಳು, ತೋರಿಡುವಂಥ ವಸ್ತುಗಳ ಮ್ಯಾಗ ಪ್ರೀತಿ ಇಡೋದಕ್ಕೆ ಮೋಹ ಅಂತಾರೆ. ಅದಕ್ಕೆ ಜ್ಞಾನ ಭಕ್ತಿ ಅಂತ. ಶಬ್ದ ಭಿನ್ನ ಭಿನ್ನ ಅಷ್ಟೇ. ಭಕ್ತಿ ಮಾರ್ಗ ಬೇರೆ, ಜ್ಞಾನದ ಮಾರ್ಗ ಬೇರೆ, ಎಲ್ಲ ಒಂದೇ ಅದ. ಅನೇಕ ಮಾರ್ಗ ಇಲ್ಲ ಅದಕ್ಕೆ. ಸುಳ್ಳ ಅನೇಕ ಮಾರ್ಗದ ಅಂತೇಳಿ ಜನರನ್ನೆಲ್ಲ ದಾರಿ ತಪ್ಪಿಸಿಬಿಟ್ಟಾರ. ಕೈ ಮುಗಿದು ಕಾಲು ಮುಗಿದು ಭಕ್ತಿ ಅಲ್ಲ. ಅನ್ಯವಾಗಿ ಏನೂ ಇಲ್ಲ, ನನ್ನ ಹೊರತು ನಾನೇ ಆದಾಯ ಇದ್ದೇನೆ ಅಂತ. ತತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅದೇ ನಾನು ಅದೇನೆ ಅಂತ ತಿಳ್ಕೊಬೇಕಾಗಿದೆ. ನೀ ಏನದಿ ಅದೇ ನೀವು ಅದಿರಿ. ಅನ್ಯದ್ದನ್ನ ಆರೋಪ ಮಾಡ್ಕೊಂಡು ಕೂತಿ, ಇಲ್ಲದನ್ನ ಭಾವನೆಯನ್ನು ಆರೋಪ ಮಾಡ್ಕೊಂಡು ಕೂತಿ, ಅದು ತೆಗೆದಾಕತ್ತೆ. ದೇಹ ಭಾವ ಅಳಿದು ನಿಂದ ನಿಲುವೇ ಸಮಾಧಿ ಎಂದ. ಪುನಃ ಎಂದೆಂದು ಇದು ದೇಹ ನಾನನ್ನು ಭಾವ ಬರಬಾರ್ದು ನಿನಗೆ. ಹಂಗೆ ನಾವು ಇದನ್ನ ಅಭ್ಯಾಸ ಮಾಡಬೇಕಾಗಿದೆ.
ಮತ್ತ್ಯಾಕೆ ಇದು ಬಂತು ಈ ಭಾವ ನನಗಂತ. ಮತ್ತೆ ಅಳತಿದ್ರಂತ ಶಿವಾನಂದ ಅಜ್ಜವ್ರು ಅವಾಗ. ಇನ್ನ ಸಣ್ಣೊಂದು ಇರ್ತಾವಾಗ 9 ವರ್ಷದವರೆಗೆ ಮಾತಾಡಿಲ್ಲ ಅವರು. ಯಾವಾಗಲೂ ಇದರ ಅನುಸಂಧಾನವಾಗಿ ನನ್ನಲ್ಲಿ ಇಲ್ಲಲ್ಲ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ನಗ್ತಿದ್ರಂತ. ನನ್ನಲ್ಲಿ ಬಂದೇ ಇಲ್ಲ ಇದು ಅಂತ. ಯಾವಾಗಲೂ ಮತ್ತೆ ಆ ಭಾವದೊಳಗೆ ನಿಂತು, ಆತ್ಮಭಾವದೊಳಗೆ ನೆಲೆಯಾಗಿ ನಿಂತು ಅವಾಗ ನಗ್ತಿದ್ರಂತ. ಮತ್ತೆ ಯಾಕೆ ಬಂತಿದ್ವು ಅಂತ ಒಮ್ಮೆ ಅಳೋದು ನಗುದು. ನೀವು ಹುಚ್ಚೀರನಗೌಡ ಅಂತ. ಅವಾಗ ಇದ್ರ ಹಕ್ಕಿಕತೆ ಗೊತ್ತೈತಿ. 3 ವರ್ಷ ತಾವು ಇದ್ದಾಗ ಅಂದ್ರೆ ಶಿವಾನಂದ ಚೌರ್ ಅಂದ್ರೆ ಹಿಂದಿನ ಜನ್ಮದ ಎಷ್ಟು ಅಭ್ಯಾಸ ಇರ್ಬೇಕು ಅವ್ರಿಗೆ. ನೀ 100 ವರ್ಷ ಬದುಕಿದ್ರು ಉಪಯೋಗ ಇಲ್ಲ. ಅಜ್ಞಾನಿಯಾಗಿ ಹೇಗ್ರಿ, ಜ್ಞಾನಿಯಾಗಿ 3 ವರ್ಷ ಬದುಕಿದ್ರೆ ಸಾಕು. 100 ವರ್ಷ ಅಜ್ಞಾನಿಯಾಗಿ ಬದುಕೋದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕೋದು ಲೇಸು ಅಂತ. ಇಷ್ಟು ವರ್ಷ ಬದುಕಿದಪ್ಪ, ಬದುಕಿ ಏನು ಮಾಡಿದಿ ಇಲ್ಲಿ? ವಿಷಯ ಇದಕ್ಕೆ ಬಡ್ಕೊಂಡು ಸತ್ತಿ ಎದಕ್ಕೆ ಮಾಡೋದು? ಭಾಳ ದಿನ ಬದುಕಿ ಉಪಯೋಗಿನ? ಬದುಕಿಗೆ ಸಾರ್ಥಕತೆ ಮಾಡ್ಕೊಂಡೆ ನಾನು. ಬದುಕಿದ್ದ ಉದ್ದೇಶ ಏನದ? ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಸಂಬಂಧ. ಎಷ್ಟು ದಿನ ಬದುಕಿರೋರು ಉಳ್ದಾರನ್ನ, ಭಾಳ ದಿನ ಬದುಕಿದವ್ರನ್ನಾರು ಉಳ್ದಾರನ್ರಿ ಇವತ್ತು. ಶರೀರ ಉಳ್ದವನು ಮತ್ತೆ ಯಾಕೆ ಚಿಂತೆ ಮಾಡ್ಬೇಕು ಅದ್ರ ಬಗ್ಗೆ? ನಿನ್ನ ಕೆಲಸ ನೀ ಮಾಡ್ಕೋ. ಎಷ್ಟು ದಿನ ಯಾಕರಿ ಇವತ್ತ ಶರೀರ ಅದಲ್ಲ, ಅಷ್ಟು ದಿನ ಬದುಕಬೇಕು. ನೀನು ಎದರ ಸಂಬಂಧ ಬದುಕಬೇಕಾಗೈತೆ? ತತ್ವಜ್ಞಾನದ ಪ್ರಾಪ್ತಿಗಾಗಿ ನಾವು ಬದುಕಬೇಕಾಗೈತೆ. ಹಣ ಇಂಥ ಸಿಗುವುದಿಲ್ಲ, ದೌಡ್ ಮಾಡ್ಕೋಬೇಕು. ನಮ್ಮ ನಿಜವನ್ನು ನಿಜದ ಎಚ್ಚರಿಕೆ ಮಾಡ್ಕೋ ಸಂಬಂಧ ನಾವು ಬದುಕೋದಕ್ಕಾಗಿ ತಿನ್ನಬೇಕಾಗೈತಿ. ತಿನ್ನೋದಕ್ಕಾಗಿ ಬದುಕಲ್ಲ, ಬದುಕೋದಕ್ಕಾಗಿ ತಿನ್ನೋದು. ಬದುಕೋದಕ್ಕಾಗಿ ತಿನ್ನೋರು ಎಷ್ಟು ಮಂದಿ ಇದೀವಿ ನಾವು? ತಿನ್ನಾಕ ಹುಟ್ಟೇವಪ್ಪ ನಾವು, ಅದಕ್ಕಾಗಿ ಬರೀ ತಿನ್ನೋದ್ರಾಗ ಹೋಗ್ತೀನಿ ಜೀವನ. ಯಾವಾಗ ಕಟ್ಟಾದಾಗ ಬಿಡುದು, ಹಲ್ಲು ಹಾದು ಎಲ್ಲ ಬಿಡುದು, ಅವಾಗ ಬಿಡುದು. ಕಡೆಗೆ ಜಜ್ಜರ ಕೊಡ್ರಿ ಅಂತಾನೆ. ಹೌದಿಲ್ಲ? ಆಶೆ ಹೋಗಿಲ್ಲ. ತಿನ್ನಬೇಕು, ಉಣ್ಬೇಕು, ಉಡ್ಬೇಕು ಅನ್ನೋ ಆಶೆ. ಮುದುಕಿ ಕಡಿಮೆ ಆಗೈತಿ ಹೇಳ್ರಿ ಅಂತಿದ್ದ. ಶರೀರ ಮುದುಕಾಗೈತಿ, ಆಶೆ ಮುದುಕಾಗಿಲ್ಲ, ಹರಿಯದ್ದೈತಿ. ಹೌದಿಲ್ಲ? ಇನ್ನೂ ಒಂದು ಚಪಾಟಿ ಒಡೆಯಬೇಕಂತ ನಾಲಿಗೆ ಸಂವರ್ತಾನ ಹಂಗ. ಹೌದಿಲ್ಲ? ಹಂಗ ಹಲ್ಲು ಹೋಗ್ಯಾವಂದ್ರು ಗಳಮ್ ಮರ ನುಂಗ್ತೇನೆ ಅಂತ ನಂಗೆ. ಹೌದಿಲ್ಲ? ಕಣ್ಣು ಹೋಗ್ಯಾವಂದ್ರು ಯಾಕ್ರಿ ತೋರಿಸಿರು ನನ್ನ ಕಣ್ಣು ಅಂತಾನೆ. ಇನ್ನ ನೋಡ್ಬೇಕನ್ನೋ ಆಸೆ. ಏನು ಕಾಣದಂಗ ಆಯ್ತು, ಭಾಳ ಚಲೋ ಆಯ್ತು ಬಿಡಪ್ಪ ಅನ್ನೋದಿಲ್ಲ. ಯಾಕ್ರಿ ಯಪ್ಪ ನಾವು ನೋಡ್ಬೇಕು ಇನ್ನಟ್ಟು ಅನ್ನೋದು ಆಶೆ. ಆ ವಯಸ್ಸು ಆದ್ಮ್ಯಾಗ ಅದು ಹೆಚ್ಚಾಕೈತಿ. ಶರೀರ ಜೀರ್ಣಾಯತೆ ಆಶಾ ತರುಣಾಯತೆ ಅಂದ. ಶರೀರ ಮುಪ್ಪಾದಂಗೆ ಆಶಾ ಹೆಚ್ಚಾಕೈತಿ. ಬೈಕೆಗಳು ಕಾಡ್ತಾವ ಭಾಳ. ಅವ ನಮ್ಮನ್ನು ಹೀನ ಸ್ಥಿತಿಗೆ ಒಯ್ದು ಜನ್ಮ ಅಂತ ತಿರ್ಗಾಕಸ್ತಾವ. ಈ ಸಂಸ್ಕಾರ ಇತ್ತಂದ್ರೆ ಆಟೋಮೆಟಿಕ್ ತನ್ನಿಂದ ತಾನೇ ಅದ್ರ ಮ್ಯಾಗಿನ ಉದಾಸೀನ ಭಾವ ಬರ್ತಿತ್ತು. ದೋಷವನ್ನು ಕಾಣ್ತಿದ್ದ, ಅದ್ರ ಬಗ್ಗೆ ಆಸಕ್ತಿ ಕಡಿಮೆ. ಅದಕ್ಕೆ ಮೇಲೆ ಇದ್ರ ಅಭ್ಯಾಸ ಮಾಡ್ಕೋತ ಇರ್ಬೇಕು. ಅಂತಹ ಸಂಘದೊಳಗೆ ಇರ್ಬೇಕು. ಅಂದ್ರೆ ಏನಾರ ಇದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ ನೋಡ್ರಿ. ಮನುಷ್ಯನ ವಿಕಾರ ಮನಸ್ಸಿನಾಗ ಅದಾವ, ಶರೀರದ ವಿಕಾರ ಶರೀರದಾಗ ಅದಾವ. ನಿನಗೆ ಯಾವ ಹತ್ತಿಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೋ. ಸಮಾಧಿಯನ್ನು ಹೊಂದಿ ಆನಂದಕ್ಕೆ ಯಾವ ವಿಕಾರನೂ ಹತ್ತಿಲ್ಲ. ಎದರಾಗೂ ರಾಗಿಲ್ಲ, ಎದರಾಗೂ ದ್ವೇಷ ಇಲ್ಲ. ಇದ ಉದಾಸೀನ ಸ್ಥಿತಿ ಅಂತ. ಹೌದು, ಎಲ್ಲದ್ರ ಬಗ್ಗೆ ರಾಗ ದ್ವೇಷವು ವಿಮುಕ್ತ. ರಾಗದ್ವೇಷಗಳನ್ನು ಕೈ ಬಿಟ್ಟಾಗ ವೈರಾಗ್ಯ ನಿನಗೆ ಗೊತ್ತು. ಎದ್ರ ಮ್ಯಾಗೂ ರಾಗ ಇಲ್ಲ, ಎದ್ರ ಮ್ಯಾಗೂ ದ್ವೇಷ ಇಲ್ಲ. ಯಾವುದೇ ಪುಸ್ತಕ ನಾವು ಓದ್ಬೇಕಂದ್ರೆ ನಮ್ಮ ಪುಸ್ತಕ ಗಟ್ಟಿರ್ಬೇಕು ನೋಡ್ರಿ. ಅಂದಾಗ ಅದ್ರ ಇದೆ. ನಾವು ನಿನ್ನ ಪುಸ್ತಕನ ಗಟ್ಟಿಲ್ಲ ಅಂತ ಇನ್ನೊಬ್ಬ ಪುಸ್ತಕ ತಗೊಂಡು ಏನು ಮಾಡೋದು?
ಸ್ವರೂಪದ ಅಧ್ಯಯನ ಅಧ್ಯಾಪನದಿಂದ ಚ್ಯುತಿಯನ್ನು ಹೊಂದಬೇಡ ಅಂತ. ಹೌದು. ಸ್ವಾಧ್ಯಾಯಾತ್ಮ ಪ್ರಮದ ಸತ್ಯಂ ವದ ಧರ್ಮಂ ಚರ. ಸತ್ಯವನ್ನೇ ನುಡಿ, ಖರೇತನದಿಂದ ನುಡುಕು. ಧರ್ಮ ಮಾರ್ಗವನ್ನು ಬಿಡಬೇಡ, ನೀತಿ ಮಾರ್ಗ ಬಿಡಬೇಡ ನೀನಂತ. ಅಧರ್ಮ ಮಾರ್ಗ ತುಳಿಬೇಡ. ಯಾವಾಗಲೂ ಆನಂದಮಯವಾದಂಥ ಇರುವಿನ ಅಭ್ಯಾಸದಾಗ ಕಲಿಬೇಕು. ಆ ಅಭ್ಯಾಸ ಮಾಡ್ಬೇಕಂದ್ರೆ ಕಲ್ಪನಾ ರಹಿತ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಎರಡು ಕಲ್ಪನೆಗಳ ಮಧ್ಯ ಸ್ಥಿತಿಯಲ್ಲಿ ಕೇವಲ ಆನಂದ ಸ್ಥಿತಿನ ಇರ್ತದೆ. ಧ್ಯಾನ ಕುಂಡ್ರದು ಅಂದ್ರೆ ಏನು? ಎಲ್ಲ ಕಲ್ಪನೆಗಳನ್ನು ಅಡಗಿಸಿ ಕಲ್ಪನಾ ರಹಿತ ಆಗಿ ಉಳ್ಕೊಳ್ತು, ಅದು ಧ್ಯಾನ. ಏನು ನಿರಂತರ ಅದರ ಅಭ್ಯಾಸದಾಗ ತೊಡಗಬೇಕು. ಕಲ್ಪನಾ ರಹಿತ ಇರುವಿನ ಅನುಸಂಧಾನನ ಧ್ಯಾನ. ಧ್ಯಾನ ಅಂದ್ರೆ ನಾವು ಕಣ್ಣು ಮುಚ್ಕೊಂಡು ಕುಂತ್ರೆ ಧ್ಯಾನ ಅಲ್ಲ ಅದು. ಏನು ಹೆಚ್ಚಿನ ಕಲ್ಪನಾ ಬರ್ತಾವ, ಕಣ್ಣು ಮುಚ್ಕೊಂಡು ಕುಂತ ಅಂದ್ರೆ ಇಲ್ಲದ ಕಲ್ಪನಾ. ಅದು ಕಣ್ಣು ತೆಗೆದ್ರೆ ಕಲ್ಪನೆಗಳು ಕಡಿಮೆ, ಕಣ್ಣು ಮುಚ್ಚಿದ್ರೆ ಕಲ್ಪನಾಗಳು ಹೆಚ್ಚಬಹುದು. ಹೌದಿಲ್ಲ? ಬರೇ ಕಲ್ಪನಾ ಹಾಕುವಂಥ ಗೇಣಿಕೆ ಹಾಕುವಂಥ ಕುಂದು ಧ್ಯಾನ ಅಲ್ಲ. ಎಲ್ಲ ಕಲ್ಪನೆಗಳೆಲ್ಲ ಅಡಗಿದ ಸ್ಥಿತಿ ಅದು ಕಲ್ಪನಾ ರಹಿತ ಇರುವಿನ ಅನುಸಂಧಾನ. ಎಲ್ಲ ಕಲ್ಪನೆಗಳು ಅಡಗಿದಾಗ ಇರುವಿನ ಅನುಭವ ನಮಗೈತಿ. ಕಲ್ಪನೆಗಳಿಂದ ಇದು ಆವರಣ ಆಗೈತಿ. ಇದು ಇರುವಿನ ಸ್ಥಿತಿ ಏನೈತಲ್ಲ ನಮ್ಗೆ ಅನುಭವ ಬರುವಂಥ. ಕಲ್ಪನೆಗಳಿಂದ ಆವರಣ ಮುಸುಕಾಯದಂಥ ಅರಿವು ಇರುವ ಆನಂದ ಒಂದು ಕಲ್ಪನೆ ಅಡಗಿ ಇನ್ನೊಂದು ಕಲ್ಪನಾ ಉದಯಕ್ಕಿಂತ ಪೂರ್ವದಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಬರ್ತದೆ. ಅದಕ್ಕೆ ಧ್ಯಾನ ಅಂತಾರೆ. ಅಲ್ಲಿ ತಲ್ಲೀನ ಆಗ್ಬೇಕು ಮನಸ್ಸು. ಕಲ್ಪನಾರಹಿತ ಇರುವಿನ ಅಭ್ಯಾಸದಾಗ ತೊಡಗಿದ್ರಾಗ ಇದು ಅನುಭವಕ್ಕೆ ನಮ್ಗೆ. ನಾವು ಏನಾರ ಕಲ್ಪಿಸ್ಕೊಂಡ ನಾಮರೂಪ ಹಿಡ್ಕೊಂಡು ಕೂತ್ರೆ ಧ್ಯಾನ ಅಂತಾರೆ. ಅದಕ್ಕೆ ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಎಲ್ಲ ಕಲ್ಪನೆಗಳು ಮಾಡೋಂಗಿಲ್ಲ. ಆ ಕಲ್ಪನಾ ಬಂದಾದ ಕೂಡ ನಿದ್ದೆ ಬರ್ತದೆ. ನಿದ್ದೆನೂ ಹತ್ತಬಾರ್ದು. ಮರೆಯದೆ ಎಚ್ಚರವನ್ನು ಚಳಿಯದೆ ವಾಸನೆ ಯುರಿಸದೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ. ನಮ್ಮ ಮನಸ್ಸಿನ ಏಕಾಗ್ರತೆ ಯಾವಾಗ ನಾವು ಇರುವಿನ ಕಡೆಯೆಲ್ಲ ಕೂಡ ಏನು ಪಡೆಯುವುದಾಗದು ನಿಜ ಸುಖವ ತನ್ನ ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ ಅಂತ. ಎಡೆಬಿಡದೆ ಅಭ್ಯಾಸನ ಮಾಡೋಂಗೆ ಇದು ಕೆಲಸ ಆಗುತ್ತೆ. ಆರಾಮ್ ಏನಾರ ಮಾಡಿದಾಗ ಗೊತ್ತಾಗೈತಿ, ಏನು ಮಾಡಲೇ ಇದ್ದಾಗ ಗೊತ್ತಾಗೈತಿ ನಿನಗೆ. ಏನು ಮಾಡಲೇ ಇದ್ದಾಗ ವೃತ್ತಿ ರಹಿತ ಆದಾಗ ಆನಂದದ ಸೂತ್ರ ಹತ್ತೈತಿ ಎಲ್ಲರಿಗೆ. ಏನೂ ಮಾಡ್ದಂಗೆ ಇರುವುದು ಧ್ಯಾನ. ಹೌದಿಲ್ಲ? ಏನಾರ ಮಾಡೋದು ಧ್ಯಾನ ಅಲ್ಲ. ಅದು ಆರಾಮ್ ಕಳ್ಕೊಳಕನೇ ಏನಾರು ಮಾಡೋದು. ಆರಾಮ್ ಇರ್ಬೇಕಂದ್ರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯಾವ ಕ್ರಿಯೆನೂ ಇಲ್ಲ. ಅಲ್ಲಿ ಕ್ರಿಯಾ ಅಸ್ತ. ಏನು ಯಾವುದೇ ಥರದ ಕ್ರಿಯೆ ಮಿಸಿಕ್ಯಾಟ್ ಇಲ್ಲದೆ ಸ್ಥಿತಿ ಇದ ಯೋಗ ಅಂತ. ಮನಸ್ಸು ಮಿಸಿಕ್ಯಾಡಿತೆ ಅಂದ್ರೆ ಎಚ್ಚರ ತೋರ್ತೈತಿ, ಕನಸರ ತೋರ್ತೈತಿ. ಮನಸ್ಸು ಮಿಸಿಕ್ತೆ ಅಂದ್ರೆ ಮಿಸಕದಾಗ ಮಾಡೋದು ಯೋಗ. ವಿಷಯ ರೂಪಿ ಮಣ್ಣನ್ನು ತಿನ್ನುತ್ತಿರುವಂಥ ಮನಸ್ಸೆಂಬ ಬಾಲಕನಿಗೆ ಬುದ್ಧಿಯನ್ನು ಹೇಳಿ ಅದನ್ನು ಬಿಡಿಸ್ಬೇಕು. ಎಲೆ ಮಂಗ್ಯನಂತ ಮನಸ್ಸ ಯಾಕೆ ಅದರ ಬೆನ್ನು ಹತ್ತಿ, ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದ್ರೆ ಎಲೆ ಕಾಕು ಮಾನಸವೇ ನಿನಗೆ ಅದ್ರ ಏನುಂಟು ಅಂತ ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂಸರಿಸ್ಬೇಕು. ನಾವು ಒಳ್ಳೆ ಬರೀ ಅದರ ಬಗ್ಗೆ ನಾವು ಅದರ ಬೆನ್ನು ಹತ್ತಿ ವಿಷಯಗಳ ಬೆನ್ನು ಹತ್ತಿ ಸುಖ ಹೊಂದಬೇಕಂತ ಇದ ಹುಚ್ಚು ಪ್ರಯತ್ನ. ಇಂದ್ರಿಯ ಬಯಕೆಗಳಿಗೆ ಹೆಚ್ಚು ಗಮನ ಕೊಡದೆ ಅವುಗಳನ್ನು ಉದಾಸೀನ ಮಾಡೋದ್ರಿಂದ ಅವನು ಹಿಡಿತದಾಗಿ ಇಟ್ಕೊಳಕ್ ಬರ್ತೈತಿ ಅಂತಾರೆ. ನಾವು ಹೆಂಗೆ ಅವು ಬೇಡಿದ್ದೆಲ್ಲ ಕೊಟ್ಕೊಂತ ಹೋಗು, ಅದ್ರ ಹಪಾಪಿ ಹೆಚ್ಚಾಕತಿ.
ಬೆಂಕಿಯನ್ನು ಆರಿಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಹೆಂಗೆ ಅವು ಒದಗಿಸ್ಕೊಂತವಕ್ಕಿ ಹಂಗಂಗೆ ಅದು ಬೇಕು ಅನಿಸ್ತೈತಿ. ಅದು ಇನ್ನಷ್ಟು ಕೊಡೋದು ಅದು ಚಾಡಿ ರೂಢಿ ಬಿತ್ತಂದ್ರೆ ಅವು ಇಲ್ಲೇ ಇರಾಕ ಆದಷ್ಟು ಈ ಅವನು ಬಿಟ್ಟು ಇರಾಕ ಕಲಿಬೇಕು ನೋಡ್ರಿ. ಯಾವ ಬೈಕೆಗಳು ಇಲ್ಲೇ ಇರಾಕ ಕಲಿಬೇಕು. ಇಲ್ಲಾಕ್ ಬರ್ತೈತೋ ಇಲ್ಲೋ ನೋಡ್ಕೋಬೇಕು ನಾವು. ಅದು ಇಲ್ಲೇ ಇರಾಕ್ ಬರ್ತೈತೋ ಇಲ್ಲೋ ಇವತ್ತು ಅದೇ ಬೇಕಪ್ಪ ಅಂದ್ರೆ ಬದುಕ್ತೇನಿಲ್ಲೋ. ಅನಾವಶ್ಯಕ ಬೇಡಿಕೆಗಳದಾವ ನೀನು ಎಲ್ಲ. ಹೌದಿಲ್ಲ? ಶರೀರ ಚರಿತಾರ್ಥಕ್ಕೆ ಈಟ್ ಬೇಕಷ್ಟು ಹಾಕದಕ್ಕೆ ಅದೇ ಬೇಕು ಇದೇ ಬೇಕು ತಿನ್ನಾಕ ಇದನ್ನು ಮಾಡಿಲ್ಲ. ಹೌದಿಲ್ಲ? ನ್ಯಾಯ ಚಾಲು ಆತೆ. ಹೌದಿಲ್ಲ? ಯಾವ ಬೇಕಾಗೈತಿ ಹೋಗಿದೆ ಯಾರು ಇದ್ದದ್ದು ಯಾಕ್ರಿ ಜಠರಾಗ್ನಿ ಶಾಂತಗೊಳಿಸಾಕ ಇದ್ದದ್ದು ಯಾಕ್ರಿ ಅದೇ ಬೇಕಂತ ದಿನ ಅದನ್ನ ಹೊಡಬೇಕಂತಂದ್ರೆ ಅದೇ ಬೇಕಂತೈತಿ. ಸಿಮಿ ಐತಿ ಅಂದ್ರ ನಾಲಿಗೆಗೆ ಯಾವ್ದು ಗಾಮ್ ಐತಿ ಅದೇ ಬೇಕನ್ಸ್ತೈತಿ. ಅದು ಯಾವ್ದಾರ ಜಠರಾಗ್ನಿ ಶಾಂತಗೊಳಿಸಕ್ಕೆ ಯಾವ್ದಾರ ಆಗಲ್ಲಪ್ಪ. ಎದ್ದುದ್ರಾಗ ತೃಪ್ತಿ ಹೊಂದ್ಕೊಂಡಿರೋ ಇದ ಬೇಕು ಅಂತ ಅದನ್ನ ಮಾಡ್ಕೊಂತ ಕುಂತ್ರ ಆಕೈತೇನ? ನಾಲಿಗೆ ರುಚಿ ಆದದ್ದ ಹೊಡ್ಕೊಂತ ಕುಂತ್ರ ಏನಿಗೆ ಸಾಧ್ಯ ಆಗ್ಬೇಕು? ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ. ಅದಕ್ಕೆ ಇಂದ್ರಿಯಗಳಿಗೆ ಬೈಕೆಗಳಿಗೆ ಹೆಚ್ಚು ಗಮನ ಕೊಡದ ಅದ್ರ ಬಗ್ಗೆ ಉದಾಸೀನ ಆಗ್ಬೇಕು. ತಿರ್ಲಿರಿ ವ್ಯಾದ್ ಹೋಗ ಸುಮ್ಮನ ಯಾಕ್ರಿ ಉದಾಸೀನ ಆಗ್ಬೇಕು. ಅದ ಬೇಕು ಇದ ಬೇಕು ಅನ್ನೋ ಮರಗಾವ ಅಲ್ಲವ. ಕೂಟಕ್ಕೆ ವಿಷಯಕ್ಕೆ ಮರುಗೊತ್ತಪ್ಪ ಆತನಿಗೆ ಕೂಟ ಉಪದೇಶೋ ಪದದೊಳು. ನನಗಿಂತ ಕೊಡ್ಲಿಲ್ಲಪ್ಪ ನಮ್ಗಂದ ಚಲೋದ್ ಕೊಟ್ಟಾದ್ರೆ ಭೀಷಮ, ಕೊಡ್ಲಿಲ್ಲ ಅಂದ್ರೆ ಮರಗಬಾರ್ದ. ನಮ್ಮ ಪ್ರಾರಬ್ಧ ಭೋಗ ಅವ್ರದ್ದೇನು ತಪ್ಪಿಲ್ಲ. ನಮ್ಮ ಭೋಗದಾಗ ಇದೈತಿ. ಸುಮ್ಮನೆ ತಿಂದು ಎದ್ದುದ್ರಾಗ ತೃಪ್ತಿ ಹೊಂದ್ಕೊಂಡಿರ ಕಲಿ. ಹೌದಿಲ್ಲ? ಇದನ್ನ ನಾವು ವಿಚಾರ ಮಾಡೋದಿಲ್ಲ. ಅವ್ರು ನಮಗೆ ಇದನ್ನು ಕೊಡ್ಲಿಲ್ಲ, ಇವ್ರು ಕೊಡ್ಲಿಲ್ಲ, ಅಪವಾದಗೊಳಿಸ್ತ. ನಿನ್ನ ಭೋಗದಾಗಿದ್ದಿದ್ರೆ ಬಂದು ಒದಗ್ತೈತಿ. ಅದು ಇದ್ದಲ್ಲೇ ಬಂದು ಒದಗ್ತೈತಿ. ಎಲ್ಲದರ ಬಗ್ಗೆ ಏನು ಬೇಕಾಗ್ತಂದ್ರು ಅದ್ರ ಬಗ್ಗೆ ಉದಾಸೀನ ಆಗ್ಬೇಕು ಅಂತ. ಬೇಕಾದಂಥ ರುಚಿಗಳ ಪದಾರ್ಥ ತಿಂದ್ರು ಜ್ಞಾನಿ ಉದಾಸೀನ ಆಗಿರ್ತಾನ. ಅದ್ರ ಬಗ್ಗೆ ಆಸಕ್ತಿ ಇರುವುದ್ರ ಅವನು. ಯಾಕೆ ಅದ್ರಾಗ ಸುಳ್ದಾಡ್ತಿಲಿ ಮನಸ್ಸ? ಏನು ಸಿಕ್ತೆ ನಿನಗೆ? ಅದಂತೂ ಮನಸ್ಸಿಗೆ ಬುದ್ಧಿ ಹೇಳಿ ಏನಕ್ಕೆ ಸರಿಸ್ಬೇಕು? ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದಲ್ಲಿವೆ ಎಲೆ ಕಾಕು ಮನಸ್ಸುವೆ. ಏನು ಸಿಕ್ತೆ ನಿನಗೆ ಅದ್ರಾಗ? ಮುದುಕಾಗೋ ಮಟ್ಟ ಮಾಡಿದಿಲ್ಲ. ತರುಣಿ ಸುತರು ಸತ್ಯವೆಂದು ಕರಡಿಯಂತೆ ತಬ್ಬಿಕೊಂಡು ಬರಿದೆ ಕೆಡುತ್ತಲಿ ಹನು ನಾನು ಅಂತ. ಯುವ ಸುಖರೂಪ ಅಂತ ಹೇಳ್ತೀನಿ. ಯೌವನ ಕಾಯಂ ಇರ್ತೈತೆ ನೀನು. ಯಾಕ್ರಿ ಹರೇ ಎಷ್ಟು ದಿನ ಇರ್ತೈತೆ? ತಾರುಣ್ಯದ ಶೋಭೆ ಶರತ್ ಕಾಲದ ಮೋಡದಂತೆ ಅಂತ. ಮಳೆಗಾಲದ ಮೋಡ. ಹೌದು, ಯೌವನ ಬಂತು ಹೋತು. ಆಗಂತುಕದ ಯೌವನ. ಅಸ್ಥಿರಂ ಯೌವನಂ. ಅದಲ್ಲ, ಯಾವುದೇ ನಿನ್ನ ಭೋಗ ಭಾಗ್ಯಗಳೆಲ್ಲ ಅಸ್ಥಿರವಾದದ್ದು ಅದಾವ, ಸ್ಥಿರವಾದದ್ದಲ್ಲ. ಇವಾಗ ಕಾಯಂ ಇರ್ತಾವ ನಿನಗೆ. ಇದ ಶರೀರ ಕಾಯಂ ಇಟ್ಕೊಳಕ್ ಆಕತಿನ? ಕೆಡ್ದಂಗೆ ಇದನ್ನ ಮುಪ್ಪು ಬರದಂಗ ನಾಶ ಆಗದಂಗ ಇಟ್ಕೊಳಕ್ ಆಕತಿನ? ಯಾವುದು ಸಾಧ್ಯ ಇಲ್ಲ. ಕುಂಬಳಕಾಯಿ ಕಟ್ ಹಾಕಿ ಇಟ್ಕೊಂಡಿತ್ತಂತ ಹದಿಗಿಡಿ ಕಂಬಾರ. ಹಂಗೆ ಈ ಶರೀರ ತಿದ್ಯಾಡೋದು ಮಾಡ್ತೇವೆ ನಾವು. ಎಷ್ಟು ತಿದ್ಯಾಡೋದು ಮಾಡಿದ್ರೆ ಕೆಟ್ಟ ಬಿಡ್ತೈತಿನ? ಇದು ವಿಕಾರ ಆಗೋದು, ನಾಶ ಆಗೋದು. ಅದಕ್ಕೆ ಇದ್ರ ಬಗ್ಗೆ ಎಷ್ಟು ಭಾಳ ತಲೆ ಕೆಡಿಸ್ಕೋಬಾರ್ದು. ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಕೆಟ್ಕೊಂತ ಹೊಂಟೈತಿದೆಲ್ಲ. ಕಡಿಕೆ ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗೋದು. ಮಣ್ಣಿನ ಕಾಯ ಮಣ್ಣಿಗೆ ಹೋಗಿ ಪಂಚಭೂತಾದಿಗಳಿಂದ ಸಂಘಟಿತವಾದ ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗ್ತೈತಿ. ನೀ ಆಗಿಲ್ಲ, ಶರೀರ ರಚನೆ ಆಗೈತಿ ಪಂಚಭೂತ. ನಿನ್ನನ್ನ ತಯಾರು ಮಾಡಿಲ್ಲ ಯಾರು, ನಿನ್ನನ್ನು ಯಾರು ಹಡದಿಲ್ಲ. ಇದನ್ನು ಶರೀರದ ಹಡ್ದಾರ. ಶರೀರದ ಅಪ್ಪ ಅವ್ವ ಅವರು, ನಿಮ್ಮಪ್ಪ ನಿಮ್ಮ ಅವ್ವಗಳು ಯಾರೂ ಇರುವುದಿಲ್ಲ. ಅವರು ಇರುವ ಆನಂದವನ್ನು ಯಾರು ಸೃಷ್ಟಿಸಿದರು? ಅದನ್ನು ಯಾರು ಹುಟ್ಸಕ್ ಬರ್ತದನ್ನ? ಅವರು ಇರುವ ಆನಂದ ಸ್ವಯಂ ಸಿದ್ಧವಾದದ್ದು. ಅದನ್ನು ಏನಾರ ಕೂಡಿಸಿ ತಯಾರು ಮಾಡ್ಯಾರನ? ಅವರು ಇರುವ ಆನಂದವನ್ನು ತಯಾರು ಮಾಡೋಕ್ಕಾಗತ್ತೇನೆ? ಜಗತ್ತಿನ ವಿಜ್ಞಾನಿಗಳೆಲ್ಲ ಕೂಡಿ ತಯಾರು ಮಾಡಿ ನೋಡೋಣ.
ಎಷ್ಟು ಬೇಕಷ್ಟು ಸಮಯ ತಗೋರಿ, ಡಿಗ್ರಿ ತಗೋರಿ, ವೇತನ ಎಷ್ಟು ಬೇಕಷ್ಟು ಖರ್ಚು ಬೇಕಾದಷ್ಟು ಆಗ್ತದೆ. ತಯಾರು ಮಾಡಿ ನೋಡೋಣ ಹೊಸದಾಗಿ. ಅದು ನಿರ್ಮಾಣ ಮಾಡಲ್ಪಟ್ಟಂಥ ವಸ್ತು ಅಲ್ಲ, ಅದು ರೆಡಿ ಇದ್ದದ್ದು. ಅದ್ರ ಕಡೆ ಲಕ್ಷ ಕೊಟ್ಟಾಗ ಅದು ಅನುಭವ ಕೊಡ್ತದೆ. ಏನು ನಾವು ಹೊರಗಿನ ಆಡಂಬರ ಮಾಡ್ಕೊಂತ ಕೊಂಡಿರ್ತೇವೆ, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಏನು ಮಾಡಿದ್ರು ಅದೇ ಅದು ವೃದ್ಧಿ ಆಗೋದಿಲ್ಲ, ಅದು ಕಡಿಮೆನೂ ಆಗೋದಿಲ್ಲ ಮಾಡಲಿಲ್ಲ ಅಂದರೆ. ಯಾಕ್ರಿ ನಿನ್ನ ಮನಸ್ಸಿಗೆ ಮನರಂಜನೆ ಮಾಡ್ಕೊಂತ ಕೊಂಡಿರ್ತೇವೆ ಹೊರಗಿನ ವ್ಯವಹಾರಗಳು, ಅದೇನೂ ಉಪಯೋಗ ಇಲ್ಲ ಅಂತ. ಏನು ಮೊಟ್ಟ ಮೊದಲಿಗೆ ಆನಂದವನ್ನು ಕಂಡುಕೊಂಡದ್ದು ಅವಾಗ ಅನ್ಯ ಭಾವ ಏನಿತ್ತಲ್ಲಿ? ಜಗತ್ತಿತ್ತನ ಅಲ್ಲಿ? ಜಗತ್ತಿನ ಭಾವ ಏನೂ ಇದ್ದಲ್ಲಿ, ಶರೀರ ಭಾವ ಇಲ್ಲ. ಅನ್ಯ ಭಾವ ಏನೂ ಇಲ್ಲದಾಗ ಆನಂದವನ್ನು ಕಂಡುಕೊಂಡದ್ದು. ಈಗೂ ನಾವು ಅನ್ಯ ಭಾವನೆಗಳನ್ನ ತೆಗೆದು ಹಾಕ ಅನ್ಯ ಭಾವನೆಗಳನ್ನು ಮಾಡಿಕೊಂಡ ನಮಗೆ ಅದು ಅನುಭವಕ್ಕೆ ಬರ್ದಂಗೆ ಆಗೈತಿ. ಅನ್ಯ ಭಾವನೆಗಳನ್ನ ಅಳದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಸುಖದ ಲಕ್ಷಣಗಳನ್ನ ಹೇಳಲಿಕ್ಕೆ ಬರುದಿಲ್ಲ, ಅದು ಅನುಭವಿಸ್ಬೇಕಾಗೈತೆ. ಏನ್ ಎಲ್ಲಾ ಷಟ್ಶಾಸ್ತ್ರ ಪಾರಂಗತ ಆಗ್ಯಾನಂದ್ರು ಹೃದಯ ಪರಿವರ್ತನೆ ಆಗಿಲ್ಲ. ಹೃದಯ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ ನೀವು ಮಾಡಿದ್ದೆಲ್ಲ ಅಂತ. ಏನ್ ಸೊಟ್ಟ ಒಂದು ನಾಲಿಗೆ ಚಟ ಬಿಡೋ ಕಿಮ್ಮತ್ತಿಲ್ಲ, ಇನ್ನು ದೊಡ್ಡ ದೊಡ್ಡದ ಅನುಭವದ ಮಾತು ಮಾತಾಡಕ್ ಹೋಗ್ರಿ. ಏನ್ ಜ್ಞಾನದ ಸ್ಥಿತಿಯನ್ನು ನೀವು ಹೊಂದಿದ್ದೇ ಆದರೆ ಜಗತ್ತೆಲ್ಲ ದೇವಮಯವಾಗಿ ಕಾಣಿಸ್ತದೆ ನಿನಗೆ. ಏನ್ ಅಂತ ದಿವ್ಯ ದೃಷ್ಟಿ ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡಿ. ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅಂದಾಗದು ನಾವು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಎಲ್ಲವೂ ನಾನೇ, ನನ್ನ ಸ್ವರೂಪನ ಇದೆ ಅಂತ, ನನ್ನ ಬಿಟ್ಟು ಬೇರೆ ಯಾವೂ ಇಲ್ಲ. ಇಲ್ಲ ಏನ್ ಪರಿಶುದ್ಧವಾದ ಆನಂದದ ಅನುಭವವನ್ನು ಅನುಭವಿಸಬೇಕಾದ್ರೆ ನಾವು ಸ್ವರೂಪಾವಸ್ಥಿತಿಯನ್ನು ಹೊಂದಬೇಕು. ಏನ್ ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೀಯತೆ ಅಂದ. ಸ್ವರೂಪಾವಸ್ಥಿತಿ ಮುಕ್ತಿನೋ ಏನು ಶರೀರಾವಸ್ಥಿತಿ ಮುಕ್ತಿನೋ? ಏನಿಲ್ಲ, ಸ್ವರೂಪಾವಸ್ಥಿತಿ ಮುಕ್ತಿ ರೀತಿ ಅಭಿಧೇಯತೆ ಅಂದ. ಏನು ಹುಡುಗ ಹುಡುಗಿ ಅವಸ್ಥಿತಿ ಮುಕ್ತಿನೋ ಅಂದಿದ್ರು ಒಂದು. ಹುಡುಗಿಗೆ ಹುಡುಗಿ, ಹುಡುಗಿಗೆ ಹುಡುಗ ಆಗ್ಬಿಟ್ರು ಮುಕ್ತ ಆಗ್ಬಿಟ್ರಪ್ಪ ಅಂತ ಆಗಾಕೈತೇನು? ಆದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು, ಹೌದಿಲ್ಲ? ಯಾರು ಸುಖಿಗಳದಾರ ಹೇಳಿ? ಆದ್ರೂ ಆ ವಾಸನ ಹೋಗುದಿಲ್ರಿ. ಹುಡುಗ ಹುಡುಗಿ ವಾಸನ ಹೋದಾಗ ಇದು ಕೆಲಸ ಆಗುದಂತ. ಏನ್ ಜನ್ಮ ಜನ್ಮಾಂತರ ಅದು ಗಟ್ಟಿ ಆಗ್ಬಿಡತ್ತೆ. ಬ್ರಹ್ಮಾಕಾರ ವೃತ್ತಿ ಆದಾಗ ವಿಷಯದ ಆಕಾರ ಎಲ್ಲ ಹೋಗ್ಬೇಕು ನೋಡ್ರಿ. ಹೌದು, ವೃತ್ತಿ ಬ್ರಹ್ಮಾಕಾರ ಆದಾಗ ವಿಷಯದ ಆಕಾರ ಇರುವುದಿಲ್ಲ. ಅದೇ ವಿಷಯದ ಆಕಾರ ಆದಾಗ ಬ್ರಹ್ಮಾಕಾರ ಆಗಕ್ಕಾಗೋದಿಲ್ಲ. ಮನಸ್ಸು ಯಾಕೆ ಚಂಚಲಕತಿ? ಚಂಚಲತೆಗೆ ಕಾರಣ ಏನು ಅನ್ನೋದನ್ನು ಹುಡುಕಬೇಕು. ಏನ್ ಯಾಕೆ ಮನಸ್ಸು ಚಂಚಲಕತಿ? ಬೇಕಾದದ್ದು ಸಿಗ್ಲಿಕ್ಕೆ ಐತೆ ಅಂತ ಅದ್ರಾಗ ಮಾಡಿದಿ, ಅದನ್ನ ಮಾಡಿ ಅದನ್ನ ಮತ್ತು ಅದ್ರಾಗ ಮತ್ತೆ ಚಂಚಲ ಅಂದ್ರೆ ಸಿಗ್ಲಿಲ್ಲ ಅಂತ. ನಮಗ್ ಬೇಕಾದದ್ದು ಅಂಗಡಿಯಾಗ ಸಿಕ್ಕರೆ ಮತ್ತೊಂದು ಅಂಗಡಿಗೆ ಹೋಗುದಿಲ್ಲ, ಹೌದಿಲ್ಲ? ನಮಗ್ ಬೇಕಾದದ್ದು ವಿಷಯ ವಸ್ತುಗಳಲ್ಲೇ ಸಿಕ್ಕಿದ್ರೆ ಮತ್ತೊಂದು ವಿಷಯಕ್ಕೆ ಯಾಕೆ ಹೋಗಿದ್ದ ನಾವು? ಅದಾಗ ಸಿಗ್ಲಿಲ್ಲ ಅಂತ ಮತ್ತೆ ಓಡಾಡ್ಬೇಕು ಮನಸ್ಸು. ಚಂಚಲ ಯಾಕೆ ಆಕತಿ ಅಂದ್ರೆ ಸಿಗ್ಲಿಲ್ಲ. ಐತೆ ಅಂತ ಹೋಗ್ತೈತಿ, ಕಂಡಂಗ ಆಕತಿ, ಇಲ್ಲ ಇಲ್ಲ ಓಡಾಡ್ತೈತಿ. 5 ಇಂದ್ರಿಯಗಳ ಸಂಪರ್ಕದಾಗ ಓಡಾಡಿ ಓಡಾಡಿ ಬಳಲ್ತೈತಿ. ಅವಾಗ ಅದಕ್ಕೆ ವಿಚಾರದಿಂದ ಅದನ್ನು ಓಜೆಯಂ ನಿಲ್ಲಿಸಿ, ಜಾಗರಣದೋಡು ಎಡೆಯಾಡಿ ಬಳಲುವ ಮನವನ್ನು ಓಜೆಯಂ ಅಂದ್ರೆ ವಿಚಾರದಿಂದ ಅದನ್ನು ನಿಲ್ಲಿಸಿ ಆ ಇದ್ದ ವಸ್ತುವಿನ ಕಡೆ ಲಕ್ಕು. ಮಹಾಮಂತ್ರದ ಸುನಾದವನ ಕೇರುತ್ತಿರ್ಪುದೇ ತೂರ್ಯವಂತ. ಎಲ್ಲ ವಾಸನೆಗಳನ್ನು ಅಲ್ಲಿ ಹುಡುಕೋ ಬಿಡಿಸಿ
ಕೇವಲ ಇರುವಿನ ಕಡೆ ಲಕ್ ಕೊಟ್ಟು ಅದನ್ನು ಅನುಭವಕ್ಕೆ ಹಚ್ಬೇಕು. ಪ್ರತಿಯೊಬ್ಬರಿಗೆ ಬರ್ತೈತೆ ಅದನ್ನು. ತಮ್ಮ ಇರುವಿನ ಕಡೆ ಲಕ್ ಕೊಟ್ಟ ಅಂದ್ರೆ ಇದ್ರ ಬಗ್ಗೆ ಉದಾಸೀನ ಭಾವ ಆಗಿಬಿಡ್ತದೆ, ಒಳ್ಳೆ ನೋಡಿದ್ರೆ ಇತ್ತು. ಎಲ್ಲ ಒಳಗಿನ ಕೆಲಸ ಅದ ನೋಡಿ, ಹೊರಗೆ ಏನು ಕೆಲಸ ಇಲ್ಲ. ಅಂತರಂಗದ ಕೆಲಸ ಇರಲ್ಲ. ಈ ಹೊರಗೆ ಏನು ಮಾಡೋ ಕೆಲಸ ಇಲ್ಲ, ಒಳಮುಖ ಆಗ್ಬೇಕಾಗಿತ್ತು. ಹೆಚ್ಚೆಚ್ಚು ಒಳಗೆ ಎಷ್ಟೆಷ್ಟು ಸೇರ್ತೀವಿ ಅಷ್ಟಷ್ಟು ನಿನಗೆ ಹೊರಗೆ ಏನಾರ ಮಾಡಕ್ಕೆ ಹೋದ್ರೆ ಅಂದ್ರೆ ಆರಾಮ್ ಕಳ್ಕೊಳಕ್ಕೆ ದನುವನ ಹೊಂತೀನಿ. ಹೊರಗೆ ವೃತ್ತಿ ಬಹಿರ್ಮುಖ ಆತಂದ್ರೆ ದನಿತೈತಿ. ಬಹಿರ್ಮುಖ ಆಗ ಕೊಡ್ದಂಗೆ ಒಳಗೆ ವೃತ್ತಿ ಅಂತರ್ಮುಖಿ ಆಗಿ ಕಲಿಬೇಕು. ಅದು ದನುವಾಗೋ ಪ್ರಸಂಗ ಬರೋದು ನಿಮ್ಗೆ. ಏನ್ ಈಗ ನಾವು ದನು ಆರಿಸ್ಕೋಬೇಕಾಗೈತಿ. ಯಾಕಂದ್ರೆ ದನು ಆಗೈತಿ ಅಂದ್ರೆ ಹೊರಮುಖ ಆಗೈತಿ ವೃತ್ತಿ. ಹೊರಗೆ ಹಣಿಕೆ ಹಾಕೋದು ಬಿಡುವಲ್ಲಿ ನೀವು. ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಹೊರಗೆ ಸುಳಿದಾಡ್ತೈತಿ. ಸುಳಿದಾಡಿ ದನು ಆತಿಲ್ಲ ಮನಸ್ಸು. ಒಳಗೆ ಅಂತರ್ಮುಖಿಯಾಗಿ ಅದನ್ನು ಅನುಭವ ಮಾಡ್ಕೋಬೇಕಾಗೈತಿ ಪ್ರತಿಯೊಬ್ಬರು. ಅಂತರಂಗದಲ್ಲಿ ಅನುಭವ ಬರ್ತದೆ ಅಥವಾ ಬಹಿರಂಗಕ್ಕೂ ಆದ್ರೆ ಬರೋದನ್ನ. ಬಿಡು.